ನಮಸ್ಕಾರ ಎಲ್ರಿಗೂ. ನಾನು ಜ್ಯೋತಿ ಸಾಲಿಗ್ರಾಮ. ಇವತ್ತಿನ ಕಾರ್ಯಕ್ರಮ ತುಂಬ ವಿಶೇಷವಾಗಿದೆ. ಯಾಕೆ ವಿಶೇಷವಾಗಿದೆ ಅಂತ ಕೇಳಿದರೆ, ನಮ್ಮ ಕರಾವಳಿಯಲ್ಲಿ, ಅದರಲ್ಲೂ ನಮ್ಮ ಇಡೀ ಕರ್ನಾಟಕದಲ್ಲಿ ಈ ಬಾರಿಯ SSLC ಪರೀಕ್ಷೆಯಲ್ಲಿ ಟಾಪರ್ 100ಕ್ಕೆ 100%, 625ಕ್ಕೆ 625ರಷ್ಟು ಅಂಕವನ್ನು SSLCಯಲ್ಲಿ ಗಳಿಸಿದ ನಮ್ಮ ಕುಂದಾಪುರ ತಾಲೂಕಿನ ವಿದ್ಯಾರ್ಥಿನಿ, ಕುಂದಾಪುರ ಎಜುಕೇಷನ್ ಸೊಸೈಟಿ ಪ್ರವರ್ತಿತ HMM ಮತ್ತು VKR ಶಾಲೆಗಳ ವಿದ್ಯಾರ್ಥಿನಿಯಾಗಿರುವ SSLC ವಿದ್ಯಾರ್ಥಿನಿ ಸಾಯಿ ಸ್ಪರ್ಶ ಅವರು ನಮ್ಮ ಜೊತೆಗಿದ್ದಾರೆ. ಸಾಯಿ ಸ್ಪರ್ಶ ಅವರಿಗೆ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಯಿ ಸ್ಪರ್ಶ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಫುಲ್ ಖುಷಿಯಾಗಿರ್ಬೇಕಲ್ಲ ಈಗ? ಯಾಕೆ ಖುಷಿ ಅಂತ ಕೇಳಿದರೆ, ನಿಜವಾಗ್ಲೂ ನಾವು ಯಾವುದಕ್ಕಾದರೂ ಕಾದು ಮತ್ತೆ ಕಾದು ಆದರೆ ಅದೆಲ್ಲೋ ಮಿಸ್ ಆಗಿ ಅಯ್ಯೋ ಮಿಸ್ ಆಯ್ತಲ್ಲ ಅಂತ ಬೇಜಾರು ಮಾಡಿಕೊಂಡು ಮತ್ತೆ ಆ ಕಾದಿದ್ದೇ ಒಂದು ವಸ್ತು ಅಥವಾ ವಿಷಯ ಅಥವಾ ವರ್ತಮಾನ ನಮಗೆ ನಿಜವಾಗಿ ಬಂದಾಗ ಅದೆಷ್ಟು ಖುಷಿ ಆಗಬೇಡ. ಅಂಥದ್ದೇ ಪರಿಸ್ಥಿತಿಯಲ್ಲಿ, ಅಂಥದ್ದೇ ಖುಷಿಯಲ್ಲಿ ಸಾಯಿ ಸ್ಪರ್ಶ ಅವರಿದ್ದಾರೆ. ಸಾಯಿ ಸ್ಪರ್ಶ 10ನೇ ಕ್ಲಾಸು ಅಂದರೆ SSLCಯಲ್ಲಿ ಮೊನ್ನೆ ರಿಸಲ್ಟ್ ಬಂದಾಗ ತುಂಬ ಹತ್ತಿದ್ರಂತೆ, ಹೌದಾ? ಯಾಕೆ ಹತ್ತಿದ್ದು? ಬೇಜಾರಾಯ್ತು. ಯಾಕೆ ಬೇಜಾರಾಯಿತು ಸಾಯಿ ಸ್ಪರ್ಶಗೆ? 2 ಮಾರ್ಕ್ ಹೋಗಿತ್ತು. ಹೌದು, 2 ಮಾರ್ಕ್ ಹೋಗಿತ್ತು. 625ರಲ್ಲಿ 623 ಅಂಕ ಸಾಯಿ ಸ್ಪರ್ಶಗೆ ಬಂದಿತ್ತು. ಆದರೆ ಸಾಯಿ ಸ್ಪರ್ಶ ತುಂಬ ಹತ್ತುಬಿಟ್ರು. ಟೀಚರು, ಪೇರೆಂಟ್ಸು ಎಲ್ಲರೂ ಅಯ್ಯಯ್ಯೋ ಈಗ ಹೆಂಗಪ್ಪ ಇವ್ರನ್ನ ಸಮಾಧಾನ ಮಾಡೋದು ಅನ್ನೋ ಗೊಂದಲಕ್ಕೆ ಬಿದ್ದಿದ್ರು. ಆದರೆ ಸಾಯಿ ಸ್ಪರ್ಶ ಎಷ್ಟು ಕಾನ್ಫಿಡೆಂಟ್ ಇದ್ರು ಅಂದರೆ, ಇಲ್ಲ ನನಗೆ 625ರಲ್ಲಿ 625 ಮಾರ್ಕ್ ಬಂದೇ ಬರುತ್ತೆ, ಬರಲೇಬೇಕು, ನನಗೆ ಬರಲೇಬೇಕು ಅಂದರೆ ಇನ್ನೊಂದ್ಸಲ ರಿವ್ಯಾಲ್ಯೂಯೇಷನ್ಗೆ ಹಾಕಲೇಬೇಕು ಅಂತ ಪಣ ತೊಟ್ಟು ರಿವ್ಯಾಲ್ಯೂಯೇಷನ್ಗೆ ಹಾಕಿ ಸ್ಪರ್ಶ ಅವರ ಕಾನ್ಫಿಡೆನ್ಸ್ ತುಂಬ ಸರಿಯಾಗಿತ್ತು, ನಿಜವಾಗಿತ್ತು, ಸತ್ಯವಾಗಿತ್ತು. ಅವರಿಗೆ 625ರಲ್ಲಿ 625 ಅಂಕ ರಿವ್ಯಾಲ್ಯೂಯೇಷನ್ಗೆ ಹೋದಾಗ ಸಿಕ್ತು. ಆಗ ಎಷ್ಟು ಖುಷಿ ಆಯಿತು ಸಾಯಿ ಸ್ಪರ್ಶ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಅದು ಹೇಗೆ ಅಷ್ಟೊಂದು ಕಾನ್ಫಿಡೆನ್ಸ್? ನಮ್ಮಂಥವ್ರಿಗಾದರೆ ಈಗ 2 ಮಾರ್ಕ್ ಹೋದರೆ ಎಲ್ಲೋ ತಪ್ಪಾಗಿರಬೇಕು, ಹೋಗಿರಬೇಕು ಅಂತ ನಾವು ನಮ್ಮನ್ನೇ ಸಮಾಧಾನ ಮಾಡ್ಕೊಳ್ತೀವಿ. ಆದರೆ ಸಾಯಿ ಸ್ಪರ್ಶ ಹಂಗಿರಲಿಲ್ಲ. ಸಾಯಿ ಸ್ಪರ್ಶ 623 ಅಂಕ ನಂದು ಅಲ್ವೇ ಅಲ್ಲ, ನಂದು 625ಕ್ಕೆ 625. ಆ ಆತ್ಮವಿಶ್ವಾಸ ಹೇಗೆ ಮತ್ತು ಎಲ್ಲಿಂದ? ನಾನು ಅದು ಕರೆಕ್ಟ್ ಮಾಡಿ ಚೆಕ್ ಮಾಡಿದ್ದೆ ಬರೆದಾದ್ಮೇಲೆ. ಸೊ ತಪ್ಪಾಗಿರೋದಿಲ್ಲ ಅಂತ ಕಾನ್ಫಿಡೆನ್ಸ್ ಇದೆ. ಅಷ್ಟು ಕಾನ್ಫಿಡೆನ್ಸ್, ವ್ಯಾಲ್ಯೂಯೇಷನ್ ಮಾಡಿರೋಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಸಾಯಿ ಸ್ಪರ್ಶಾಗಿತ್ತು. ಹೆಚ್ಚಾಗಿ ಇಂಥದ್ದೆಲ್ಲ ಆಗುತ್ತೆ, 1 ಮಾರ್ಕು 2 ಮಾರ್ಕು ಕಳ್ಕೊಳ್ಳೋದು. ಈ ಸಾಮಾನ್ಯ ವಿದ್ಯಾರ್ಥಿಗಳು ನಮ್ಮ ಥರದವರು ಈ 1-2 ಮಾರ್ಕಿಗೆ ನಿಜವಾಗ್ಲೂ ತಲೆ ಕೆಡ್ಸ್ಕೊಳ್ಳಲ್ಲ. ಅಪ್ಪ 623 ಆದರೂ ಬಂತಲ್ಲ ಅಂತ ನಾವು ಖುಷಿ ಪಡ್ತೀವಿ. ಆದರೆ ಸಾಯಿ ಸ್ಪರ್ಶ ಯಾವ ಕ್ಯಾಟಗರಿ ಅಂದರೆ, ಶಿ ಇಸ್ ದ ಟಾಪರ್, ಆಲ್ವೇಸ್ ದ ಟಾಪರ್. ಸೊ ಈ ಸ್ಕೂಲ್ಗಳಲ್ಲಿ, ಈಗ ಕ್ಲಾಸ್ಗಳಲ್ಲೂ ಕೂಡ ನೀವೇ ಟಾಪರ್ ಆಗಿದ್ರೆ ಅಥವಾ ನಿಮ್ಮ ಜೊತೆ ಬೇರೆ ಕಾಂಪಿಟೇಷನ್ಗಳು ಇತ್ತಾ? ಕಾಂಪಿಟೇಟರ್ಸ್ ಇದ್ದಿದ್ರು. ಎಷ್ಟು ಜನ ಇದ್ದಿದ್ರು? ಅಂದರೆ ನಿಮ್ಮದೇ ಲೆವೆಲ್ನಲ್ಲಿ 625ಗೆ 625 ತೆಗೆಯೋ ಲೆವೆಲ್ನಲ್ಲಿ 3 to 4 ಒಂದು 3-4 ಜನ ಇದ್ದಿದ್ರು. ಎಲ್ಲ ಕಾಂಪಿಟೇಟರ್ಸು ನೀವು ಒಟ್ಟಿಗೆ ಹೋಗ್ತಾ ಇದ್ರಿ. ನಿಮ್ಮ ನಡುವಿನ ಸ್ಪರ್ಧೆ ಆಗ ಕ್ಲಾಸ್ ರೂಮಲ್ಲಿ ಹೆಂಗಿತ್ತು? ಅಂದರೆ ಒಂದ್ಸತಿ ನಾವು ಫಸ್ಟ್ ಬರ್ತಿತ್ತು, ಒಂದ್ಸತಿ ಅವ್ರು ಫಸ್ಟ್ ಬರ್ತಿತ್ತು, ಆ ಥರ. ಈ ಥರ ವೇರಿಯೇಷನ್ ಆಗ್ತಾ ಇತ್ತು. ಆಗೆಲ್ಲ ನಿಮ್ಗೆ ಒಳಗಡೆ ಇಲ್ಲ ಈ ಸಲ SSLC ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ ನಾನೇ ಟಾಪರ್ ಆಗಬೇಕು ಅಂತ ಒಳಗಿತ್ತ ಕಿಚ್ಚು? ನಾನು ಬರ್ಬೇಕು, ಬೇರೆಯವ್ರು ಬಂದರೂ ಅಡ್ಡಿಲ್ಲ. ವಾ, ಒಳ್ಳೆ ಮನಸ್ಸು. ಓಕೆ, ನಾನು ಬರಬೇಕು, ಬೇರೆಯವ್ರು ಬಂದರೂ ಅಡ್ಡಿಲ್ಲ, ನಾನಂತೂ ಬರಲೇಬೇಕು ಅಂತ. ಈ 625ಕ್ಕೆ 625 ನಿಮಗೆ ಸೆಕೆಂಡ್ ಟೈಮ್ ವ್ಯಾಲ್ಯೂಯೇಷನ್ಗೆ ಹೋದಾಗ ಸಿಕ್ತಲ್ಲ, ಫಸ್ಟ್ ಟೈಮ್ ಅದು ನೀವು ಹೀಗೆ ನೋಡಿದಾಗ ನಿಮಗೆ ಮೊದಲು ಬಂದ ಭಾವನೆ ಏನು? ಆ್ಯಕ್ಚುಲಿ ನಾನು ನೋಡಲಿಲ್ಲ, ಶುಭಾ ಮೇಡಮ್ ಕಾಲ್ ಮಾಡಿ ಹೇಳಿದ್ರು, ನಾನು ಊಟ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಖುಷಿ ಆಯಿತು, ತುಂಬ ಖುಷಿ ಆಯಿತು. ನಿಮ್ಮ ತಂದೆ ದೇವದಾಸ್ ಅವರು, ತಾಯಿ ಶಶಿಕಲಾ ಎಸ್ ಅವರು, ಅವರ ರಿಯಾಕ್ಷನ್, ಪ್ರತಿಕ್ರಿಯೆ 625ಕ್ಕೆ 625 ಬಂದಾಗ ಹೇಗಿತ್ತು? ಅವರಿಗೂ ಖುಷಿ ಆಯ್ತು. ಅಮ್ಮ ಎಲ್ಲರ ಹತ್ರ ಕಾಲ್ ಮಾಡಿ ಹೇಳ್ತಿದ್ದಿದ್ರು. ಮತ್ತು ಅಪ್ಪ ಇಲ್ಲೇ ಮನೇಲಿ ಇದ್ದಿದ್ದು, ನಾನು ಅಜ್ಜಿ ಮನೇಲಿ ಇದ್ದಿದ್ದೆ. ಸೊ ಅಪ್ಪನ ಕಾಲ್ ಮಾಡಿ ಕಾಂಗ್ರಾಟ್ಸ್ ಅಂದರು. ಅಜ್ಜಿ ಮನೇಲಿ ನೀವಿದ್ರಿ, ಅಪ್ಪ ಇಲ್ಲಿದ್ರು ಕುಂದಾಪುರದಲ್ಲಿ. ಸೊ ಅಪ್ಪನಿಗೆ ನೀವು ಹೇಳಿದ್ದ, ನಿಮಗೆ ಅಪ್ಪ ಹೇಳಿದ್ದ? ಅಮ್ಮ ಅಪ್ಪನಿಗೆ ಹೇಳಿದ್ರು. ಓಕೆ, 623 ಬಂದಾಗ ನೀವು ತುಂಬ ಹತ್ರಿ ಅಂತಲ್ಲ, ಆಗ ಅಪ್ಪ ಅಮ್ಮ ಅಂತ ಹೇಳಿದ್ರು? ಅವ್ರು ಹೇಗೆ ಸಮಾಧಾನ ಮಾಡಿದ್ರು? ಅಥವಾ ಸಾಕು ಮಗ 623 ಸಾಕು ಅಂತ ಹೇಳಿದ್ರ, ಇಲ್ಲ ನಿನ್ಗೆ 625 ಬರುತ್ತೆ ಅಂತ ಹೇಳಿದ್ರ? ಎರಡು ಹೇಳಿದ್ರ? ಅಂದರೆ ಒಂದು ಯಾವ್ದಾದ್ರು ಹೇಳ್ಬೇಕು. ಅದು ರಿವ್ಯಾಲ್ಯೂಯೇಷನ್ ಯಾಕೆ ಬರ್ದಿದ್ರು ಅಡ್ಡಿಲ್ಲ, ನೀನು ಬೇಜಾರು ಮಾಡ್ಕೊಳ್ಬೇಡ ಅಂತ ಹೇಳಿದ್ರು.
ಸಾಯಿ ಸ್ಪರ್ಶ ಅವರು 625ಕ್ಕೆ 625 ತೆಗಿಬೇಕು ಅಂದರೆ ಅವರ ತಯಾರಿ ಹೇಗಿರಬಹುದು? ಆ್ಯಕ್ಚುಲಿ ಇದನ್ನು ನಾವು ತಿಳ್ಕೊಳ್ಳೇಬೇಕು. ಯಾಕೆಂದರೆ ಇಂದಿನ ದಿನಗಳಲ್ಲಿ 625ಕ್ಕೆ 625 ತೆಗೆಯೋದು ಏನು ಮಹಾ, ಯಾಕೆಂದರೆ ಈಗ ಲಿಬರ್ಟಿ ಇದೆ ವ್ಯಾಲ್ಯೂಯೇಷನಲ್ಲಿ. ಮೊದಲೆಲ್ಲ ನಮ್ಮ ಕಾಲದಲ್ಲಿ 625ಕ್ಕೆ 625 ಕೊಡ್ತಾ ಇರಲಿಲ್ಲ, 621 22 ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾ ಇದ್ರು. ಅದು ಲ್ಯಾಂಗ್ವೇಜ್ ಆದರೆ ಇಂಗ್ಲೀಷ್ ಕನ್ನಡ ಹಿಂದಿ ಅಂತ ಸಬ್ಜೆಕ್ಟು, ಸಂಸ್ಕೃತ ಆದರೆ ಫುಲ್ ಕೊಡೋಕ್ಕಿಲ್ಲ ಅಂತ 125ಗೆ 125 ಕೊಡಲೇಬಾರ್ದು, 1 ಮಾರ್ಕ್ ಆದರೂ ಕಳಿಬೇಕು, ಎಷ್ಟೇ ಚಂದ ಮಾಡಿ ಬರೆದ್ರು ಅಂತ. ಆದರೆ ಈಗ ಹಂಗಿಲ್ಲ, ಎಲ್ಲದಕ್ಕೂ ಫುಲ್ ಕೊಡ್ಬೋದು. ಆ ಲಿಬರ್ಟಿ ಇದೆ, ಏನು ದೊಡ್ಡ ವಿಷಯ ಅಲ್ಲ. 625ಕ್ಕೂ 625 ಅಂದರೆ 100% ಆ ಮಗು ತೆಗೆದಿದೆ ಅಂದರೆ ಆ ಮಗುವಿನ ತಯಾರಿ ಎಷ್ಟಿರಬಹುದು ಇದನ್ನು ನಾವು ಕೇಳಲೇಬೇಕು. ಯಾಕೆಂದರೆ ಈ ಕಾರ್ಯಕ್ರಮ ನೋಡ್ತಾ ಇರೋ ಒಂದು ಮಗು ಅಥವಾ ಆ ಮಗುವಿನ ತಂದೆ ತಾಯಿ ಬಹುಶಃ ಇದರಿಂದನೇ ಸ್ಫೂರ್ತಿಯನ್ನು ಪಡ್ಕೊಳ್ಬೋದು. ಸೊ ಸಾಯಿ ಸ್ಪರ್ಶ, ನಿಮ್ಮ ತಯಾರಿ ಈ ಪರೀಕ್ಷೆಗೆ ಯಾವ ಥರ ಇತ್ತು ಅಂತ? ಅಂದರೆ ನಾನು 9th ಡೈಲಿ ರೀಡಿಂಗ್ ಮಾಡೋದಿಲ್ಲ ಇದೆ, ಅಂದರೆ ಎಕ್ಸಾಮ್ಗಿಂತ ಮುಂಚೆ ಸ್ವಲ್ಪ ಓದ್ತಿದ್ದೆ. ಬಟ್ 10th ಬಂದಾದಮೇಲೆ ಸೀರಿಯಸ್ನೆಸ್ ಬಂದು ಅಂದರೆ ಡೈಲಿ ರೀಡಿಂಗ್ ಮಾಡ್ತಿದ್ದೆ, ಒಂದು 6 to 9 ಓದ್ತಿದ್ದೆ. ಕಡೆಗೆ ಈಗ ಜನವರಿಯಿಂದ ಸ್ವಲ್ಪ ಜಾಸ್ತಿ ಓದ್ತಿದ್ದೆ, ಅಂದರೆ 6 to 11 ಬೆಳಿಗ್ಗೆ ಬೇಗ ಹೇಳೋದು ಅದೆಲ್ಲ ಮಾಡ್ತಿದ್ದೆ. 9th ತನಕ ಇಷ್ಟು ಸೀರಿಯಸ್ ಇರಲಿಲ್ಲ ನೀವು, 10th ಬಂದಮೇಲೆ ಸೀರಿಯಸ್ ಆಗಿದ್ದು ಒಂದೇ ಸಲ. ಹೇಗೆ ಶಾಲಾ ವಾತಾವರಣ ಇತ್ತಾ? ಅಂದರೆ ವಿದ್ಯಾರ್ಥಿಗಳೇ ನೀವೀಗ 10th ಅಲ್ಲಿದ್ದೀರಿ, SSLC ಅಲ್ಲಿದ್ದೀರಿ, ಸೀರಿಯಸ್ ಆಗಬೇಕು ಆ ಥರ ವಾತಾವರಣ ಇತ್ತಾ ಹೇಗೆ? ಆಗಲ್ಲ, ಅಂದರೆ ಈ ದಿನನೂ ಹೇಳ್ತಿದ್ರು ಬ್ಯಾಚ್ ಒಳ್ಳೆ ಉಂಟು, ನೀವು ನಮಗೆ ತೆಗೆದು ತೋರಿಸ್ಬೇಕು ಆ ಥರ ಹೇಳ್ತಿದ್ರು. ಆವಾಗನು ತೆಗಿಬೇಕಂದಿದ್ದು, ಬಟ್ ಅವಾಗ ಏಯ್ತಲ್ಲ ಸೀರಿಯಸ್ ಆಗಿ ಆಗ ಏಯ್ತು, ಓಕೆ ಹೋಗಲಿ ಚಲ್ತಾ ಹೇ ಆ ಥರ ಇತ್ತು. ಹಾಂ, 9th ಬಂದಾಗ 9th ಬಂದಾಗೂ ಸ್ವಲ್ಪ ಹಾಗೆ ಇತ್ತು. ಹಾಂ, 10th ಬಂದಾಗ ಈಗ ನಾವು ಬಾರ್ಡರಲ್ಲಿ ಇದ್ದೀವಿ, ಯುದ್ಧ ಮಾಡಲೇಬೇಕು ಅಂತ ಆ ಥರ ಒಂದು ಮೂಡಿಗೆ ಬಂದುಬಿಟ್ರಿ. ಶಾಲೆಯಲ್ಲಿ ಹೇಗಿತ್ತು ವಾತಾವರಣ, ಉತ್ತೇಜನ ಹೇಗಿತ್ತು ಟೀಚರ್ಸ್ಗಳದ್ದು ಎಲ್ಲ? ಟೀಚರ್ಸ್ ಎಲ್ಲ ತುಂಬ ಮೋಟಿವೇಟ್ ಮಾಡ್ತಿದ್ರು. ಅಂದರೆ ಈಗಲ್ಲ, ಈ ದಿನನೇ ತುಂಬ ಮೋಟಿವೇಟ್ ಮಾಡ್ತಿದ್ರು. ಅಂದರೆ ನೀವು ತೆಗಿಬೇಕು, ನಿಮ್ಮ ಬ್ಯಾಚ್ ಬೆಸ್ಟ್ ಬ್ಯಾಚ್ ಆ ಥರ ಎಲ್ಲ ಹೇಳ್ತಿದ್ರು. ಆವಾಗ ನಮಗೂ ಸ್ವಲ್ಪ ಖುಷಿಯಾಗಿ ತೆಗಿಬೇಕು ಅನಿಸ್ತಿತ್ತು. ಸೊ ಯಾವ ಥರದ ಮೋಟಿವೇಶನ್ ಟೀಚರಿಂದ ಸಿಗ್ತಾಯಿತ್ತು? ನೀವು ಬರೀ ಮಾತಲ್ಲ ಅಥವಾ ನಿಮ್ಮ ಪ್ರಿಪರೇಷನ್ ಅಲ್ಲ, ಯಾವ ಥರದಲ್ಲಿ? ಪ್ರಿಪರೇಷನ್ ಅಂದರೂ ಸಹ ತುಂಬ, ಅಂದರೆ ಸ್ಟಡಿ ಮೆಟೀರಿಯಲ್ಸ್ ಆ ಥರ ಅಲ್ಲ. ಅವರು ಸ್ಟಡಿ ಮೆಟೀರಿಯಲ್ಸ್ ಬೇರೆ ಓದೋದೇ ಬೇಡ ಇತ್ತು, ಅವ್ರು ಹೇಳೋದೇ ತುಂಬ ಅರ್ಥ ಆಗ್ತಿತ್ತು. ಕ್ಲಾಸ್ ಪಾಠನೇ ತುಂಬ ಅರ್ಥ ಆಗ್ತಾ ಇತ್ತು. ಅಂದರೆ ನೀವು ಕ್ಲಾಸಲ್ಲಿ ತುಂಬ ಅಟೆಂಟಿವ್ ಆಗಿ ಕೇಳ್ತಾ ಇದ್ರಿ? ಅಂದರೆ ನಾನೊಬ್ಬಳೇ ಅಲ್ಲ, ಎಲ್ಲರಿಗೂ ಅರ್ಥ ಆಗ್ತಿತ್ತು ಆ ಥರ ಹೇಳಿದಾಗ. ಓಕೆ, ಅರ್ಥ ಆಗೋದು ಅದು ಟೀಚರ್ ಅವರ ಸಾಮರ್ಥ್ಯ. ಆದರೆ ವಿದ್ಯಾರ್ಥಿಗಳಾಗಿ ನೀವು ಕೂತ್ಕೊಂಡು ಪಾಠ ಕೇಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮ ಮನಸ್ಸು ಕುಂದಾಪುರದ HMM ಸ್ಕೂಲಿಂದ ಇನ್ನೆಲ್ಲ ಓಡಾಡ್ತಾ ಇದ್ದರೆ ಟೀಚರ್ ಹೇಳಿದ ಪಾಠ ಎಲ್ಲ ಅಲ್ಲಿ ಕಿಟಕಿಯಲ್ಲಿ ತೂರಿ ಆಚೆ ಹೋಗಿಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ಕೂಡ ಅಷ್ಟೇ ಆಸಕ್ತಿಯಿಂದ ಕೇಳ್ತಾ ಇದ್ರ? ತುಂಬ ಆಸಕ್ತಿಯಿಂದ ಕೇಳ್ತಾ ಇದ್ರಿ, ನಿಮಗೆ ಬೋರ್ ಆಗ್ತಾ ಇರಲಿಲ್ಲ. ಈ 6 ಸಬ್ಜೆಕ್ಟಲ್ಲಿ ಯಾವ ಸಬ್ಜೆಕ್ಟ್ ನಿಮಗೆ ತುಂಬ ಪ್ರೀತಿ, ಅಂದರೆ ತುಂಬ ಇಷ್ಟ? ಎಲ್ಲದು. ಈ 625ಕ್ಕೆ 625 ತಗೊಂಡಾಗ ಯಾವುದೇ ವಿದ್ಯಾರ್ಥಿನ ಕೇಳಿ ಯಾವ ಸಬ್ಜೆಕ್ಟ್ ಇಷ್ಟ ಅಂದರೆ ಎಲ್ಲದೂ ಅಂತಲೇ ಹೇಳ್ತಾರೆ. ಅವರು ಎಲ್ಲದನ್ನು ಸಮಾನವಾಗಿ ಪ್ರೀತಿ ಮಾಡಿದ್ದಕ್ಕೆ ಎಲ್ಲದರಲ್ಲೂ ಸಮಾನವಾಗಿ 100ಕ್ಕೆ 100 ಅಂಕಗಳನ್ನ ತಗೊಂಡಿರ್ತಾರೆ. ಈಗ ಮ್ಯಾಥ್ಸ್ ಅಂದರೆ ತುಂಬ ಕಷ್ಟಪ್ಪ, ಕಬ್ಬಿಣದ ಕಡಲೆ, ಓದೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಸಾಲ್ವ್ ಮಾಡೋಕ್ಕಾಗಲ್ಲ, ಇಂತೆಲ್ಲ ಇರುತ್ತೆ ವಿದ್ಯಾರ್ಥಿಗಳಲ್ಲಿ. ನಿಮ್ಗೆ ಹೇಗೆ ಮ್ಯಾಥ್ಸ್ ಅಂದರೆ? ನಮಗೂ ಮ್ಯಾಥ್ಸ್ ಅಂದರೆ ಸ್ವಲ್ಪ ಕಷ್ಟ ಅಂತಲೇ ಇದ್ದಿತ್ತು. ಯಾವಾಗ, ಎಲ್ಲಿ ತನಕ ಇದ್ದಿತ್ತು ಆ ಥರ? ಎಕ್ಸಾಮ್ ಬರೋ ದಿನದವರೆಗೂ ಆ ಥರನೇ ಇದ್ದಿತ್ತು. ಎಕ್ಸಾಮ್ ಬರೆಯೋ ದಿನದವರೆಗೂ? ಹಾಂ, ಆಮೇಲೆ ಆದರೂ ಅಂದರೆ ಆ ಹೆದರಿಕೆ ಇದ್ದರೆ ನಾವು ಒಳ್ಳೆ ಪ್ರಿಪೇರ್ ಆಗ್ತಿದ್ದೆ, ಇಲ್ದಿದ್ರೆ ಸ್ವಲ್ಪ ಲೂಸ್ ಆಗಿ ಇರಲಿ, ಇದೆಲ್ಲ ಗೊತ್ತಾಗುತ್ತೆ, ಗೊತ್ತು ಅನ್ನೋ ಆಟಿಟ್ಯೂಡಲ್ಲಿ. ಅದಕ್ಕೆ ಸ್ವಲ್ಪ ಹೆದರಿಕೆ ಇಲ್ದಿದ್ರೂ ಮಾಡ್ಕೊತಿದ್ದೆ, ಇಲ್ಲ ಒಂಚೂರು ನೋಡ್ಕೊಬೇಕಂತೇಳಿ. ಯಾವ ಥರ ಮ್ಯಾಥ್ಸಿಗೆ ಹೆಂಗೆ ರೆಡಿ ಆಗ್ತೀರಿ ನೀವು? ಬರದೇ ಕಲಿತಾ ಇದ್ರಾ ಅಥವಾ ಯಾವ ಥರ? ಅಂದರೆ ಎಕ್ಸಾಮ್ಗಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿರ್ತಿದ್ದೆ, ಎಕ್ಸಾಮ್ ಹಿಂದಿನ ದಿನ ಹಿಂಗೆ ನೋಡ್ತಿದ್ದೆ. ಓಕೆ, ಎಕ್ಸಾಮ್ ಜಸ್ಟ್ ನೋಡಬೇಕಲ್ಲ, ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗುತ್ತೆ, ಓಕೆ ದೀಸ್ ಆರ್ ದ ಸ್ಟೆಪ್ಸ್, ಹಿಂಗೆ ಫಾಲೋ ಮಾಡಿದ್ರಾಯ್ತು ಅಂತೇಳಿ ಗೊತ್ತಾಗ್ತಾ ಇತ್ತು. ಈ ಸೈನ್ಸ್ ಬಂದಾಗ ಸೈನ್ಸಲ್ಲಿ ಬಯಾಲಜಿ ಇತ್ತು, ಕೆಮಿಸ್ಟ್ರಿ ಇತ್ತು, ಫಿಸಿಕ್ಸ್ ಇತ್ತು. ಸೊ ಇದಕ್ಕೆ ನಿಮ್ಮ ತಯಾರಿ, ಈಗ ಬಯಾಲಜಿ ತಗೊಂಡ್ರೆ ತುಂಬ ಚಿತ್ರ ಬಿಡಿಸ್ಲಿಕ್ಕಿರುತ್ತೆ ಅಥವಾ ಇನ್ನೇನೋ ನೆನ್ಪಿಟ್ಕೊಳ್ಳಿಕ್ಕೆ ತುಂಬ ಇರುತ್ತೆ. ಫಿಸಿಕ್ಸ್ ಆದರೆ ನಿಮಗೆ ಆ ಲಾಸ್ಗಳನ್ನೆಲ್ಲ ನೆನ್ಪಿಟ್ಕೋಬೇಕು, ಕರೆಕ್ಟ್ ಅಲ್ಲ? ನಂಗೆ ಮರ್ತು ಹೋಗಿದೆ, SSLC ಆಗಿ ತುಂಬ ಟೈಮ್ ಆಯಿತು. ಅದೇ ಕೆಮಿಸ್ಟ್ರಿ ಆದರೆ ಫಾರ್ಮುಲಾಸ್ಗಳನ್ನೆಲ್ಲ ನೆನ್ಪಿಟ್ಕೋಬೇಕು. ಸೊ ಈ ಫಾರ್ಮುಲಾಸ್ ಇದೆಲ್ಲ ನಿಮಗೆ ಹೇಗೆ ಅನ್ನಿಸ್ತಾ ಇತ್ತು? ಅದು ನಾನು ಕೆಮಿಸ್ಟ್ರಿ ಫಾರ್ಮುಲಾಸ್ ಅಂದರೆ ಓದೋತ್ತಿಗೆ ನೋಡೋದಿಲ್ಲ ಇದೆ, ಲೈಕ್ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಓದಿ ಆದಮೇಲೆ ಕೆಮಿಸ್ಟ್ರಿ ಫಾರ್ಮುಲಾಸ್ ಎಲ್ಲ ನೋಡ್ತಿದ್ದೆ. ಫಿಸಿಕ್ಸ್ ಪ್ರಾಬ್ಲಮ್ಸು ಹಾಗೆ ಓದಿ ಆದಮೇಲೆ ಫಿಸಿಕ್ಸ್ ಪ್ರಾಬ್ಲಮ್ಸ್ ಮಾಡ್ತಿದ್ದೆ. ಸೊ ಡಯಾಗ್ರಾಮ್ಸು ಹಾಗೆ, ಅಂದರೆ ಓದಿ ಆದಮೇಲೆ ಡಯಾಗ್ರಾಮ್ಸ್ ನೋಡ್ತಿದ್ದೆ. ಫಸ್ಟ್ ಓದ್ತಾ ಇದ್ರಿ, ಆಮೇಲೆ ಮಾಡ್ತಾ ಇದ್ರಿ.
ಈ ಹೋಮ್ವರ್ಕ್ಗಳೆಲ್ಲ ಹೇಗೆ? ಶಾಲೆಯಲ್ಲಿ ತುಂಬ ಕೊಡ್ತಾ ಇದ್ರ, ಮನೆಗೆ ಹೋಗಿ ಜಾಸ್ತಿ ಮಾಡ್ತಾ ಇದ್ರೆ ಹೇಗೆ? ಹೋಮ್ವರ್ಕ್ ಜಾಸ್ತಿ ಕೊಡೋದಿಲ್ಲ ಇದ್ದಿದ್ರೆ. ಕೊಡ್ತಾ ಇರಲಿಲ್ಲ. ನೀವು ಟೈಮ್ ಕೊಟ್ಟು ಹಾಂ, ಮನೆಗೆ ಹೋದ್ಮೇಲೆ ಓದೋದೇ ಆಗ್ತಾ ಇತ್ತು ಅಲ್ಲ, ಸ್ಟಡಿ ಈ ಥರ. ಸೊ ದಿನಕ್ಕೊಂದು ಈಗ SSLC ಅಂತ ಸೀರಿಯಸ್ನೆಸ್ ಬಂದಮೇಲೆ ಸಾಯಿ ಸ್ಪರ್ಶ ಒಂದು ದಿನಕ್ಕೆ ಎಷ್ಟು ಗಂಟೆ ಓದ್ತಾ ಇದ್ರು ಅಭ್ಯಾಸ? ಫಸ್ಟ್ ಒಂದು 3 to 4 ಆ ಥರ ಓದ್ತಿದ್ದೆ. ಹಾಂ. ಜನವರಿಯಿಂದ ತುಂಬ ಜಾಸ್ತಿ ಮಾಡಿದೆ. ಮತ್ತು ನಮಗೆ ಹಾಲಿಡೇ ಕೊಟ್ಟಿದ್ದು ಒಂದು 10 days ಸ್ಟಡಿ ಹಾಲಿಡೇ ಎಕ್ಸಾಮ್ಗಿಂತ ಮುಂಚೆ. ಆವಾಗ ಇಡೀ ಡೇ ಓದ್ತಿದ್ದೆ, ಅಂದರೆ ಸ್ವಲ್ಪ ರೆಸ್ಟ್ ತಗೊಂಡು ಸ್ವಲ್ಪ ರೆಸ್ಟ್ ತಗೊಂಡು, ಟೇಕಿಂಗ್ ಅ ಬ್ರೇಕ್, ಅಂದರೆ ಮಧ್ಯಾಹ್ನ ತಗೊಂಡು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೀದಾ ಓದ್ಕೊಂಡು ಹೋದರೆ ಕೂಡ ನಮ್ಮ ಬ್ರೈನ್ ಸ್ಟ್ರೈನ್ ಆಗುತ್ತೆ, ಓದಿದ್ದೇನು ತಲೆಗೆ ಹೋಗೋದಿಲ್ಲ. ಮಧ್ಯೆ ಒಂದು ಚಿಕ್ಕ ಬ್ರೇಕ್ಗಳನ್ನು ತಗೊಳ್ಳೇಬೇಕಾಗತ್ತೆ. ಈ ಬ್ರೇಕ್ಗಳಂದರೆ ಯಾವುದು? ಮೊಬೈಲ್ ಬ್ರೇಕಾ, ಟಿ ವಿ ಬ್ರೇಕಾ, ಯಾವುದು? ಅಲ್ಲ, ಅಂದರೆ ನಾನು ಮಧ್ಯಾಹ್ನ ಮಾತ್ರ ಬ್ರೇಕ್ ತಗೊಳ್ತಿದ್ದೆ. ಅದರಲ್ಲೇ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ತಿದ್ದೆ. ಸ್ವಲ್ಪ ಹೊತ್ತು ಮಲ್ಕೊಳ್ತಿದ್ರಿ? ಹಾಂ. ಮತ್ತೆ ವಾಪಸ್ ಎದ್ದು ಓದ್ತಿದ್ದೆ. ಮತ್ತೆ ಫೋನಲ್ಲೆಲ್ಲ ಅಂದರೆ ಕ್ವಶನ್ ಪೇಪರ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ನೋಡ್ತಿದ್ದೆ. ಸೊ ನಿಮ್ಮ ತಂದೆ ತಾಯಿ ನಿಮಗೆ ಮೊಬೈಲ್ ಫೋನ್ನ ರಿಸ್ಟ್ರಿಕ್ಟ್ ಮಾಡಲಿಲ್ಲ, ಮುಟ್ಬಾರ್ದು ಅಂತ ಹೇಳಲಿಲ್ಲ? ಮುಟ್ಬಾರ್ದು ಅಂತ ಹೇಳಲಿಲ್ಲ, ಅಂದರೆ ಈಗ ಫೋನಿಂದ ತುಂಬ ಯೂಸ್ ಆಗ್ತಲ್ಲ. ಯಾವ ಥರ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಪರೀಕ್ಷೆಗೆ ಪೂರಕವಾಗಿ? ಅಂದರೆ ನಮ್ಮ ಟೀಚರ್ಸ್ ಎಲ್ಲ ತುಂಬ ಸ್ಟಡಿ ಮೆಟೀರಿಯಲ್ಸ್, ಅಂದರೆ ಬೇರೆ ಎಕ್ಸ್ಟ್ರಾ ಕ್ವೆಶನ್ಸ್ ಎಲ್ಲ, ಮತ್ತೆ ಇಷ್ಟು ವರ್ಷ ಬಂದದ ಕ್ವೆಶನ್ಸ್ ಎಲ್ಲ ಕೊಡ್ತಿದ್ರು. ಅದು PDF ಇರುತ್ತಲ್ಲ, ಅದನ್ನೆಲ್ಲ ನೋಡಿ. ಸೊ PDF ನೋಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡ್ತಾ ಇದ್ರಿ. ಈ ಕ್ವೆಶ್ಚನ್ ಬ್ಯಾಂಕ್ಗಳು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಆ್ಯಕ್ಚುಲಿ ಅದೊಂದು ವರ ಇದ್ದಂಗೆ. ಆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನಾವು ನೋಡಿಕೊಂಡು ತಯಾರಿ ಮಾಡಿಕೊಂಡ್ರೆ ಎಕ್ಸಾಮಿಗೆ ಹೆಚ್ಚಾಗಿ ಅದೇ ಪ್ರಶ್ನೆಗಳು ಬಂದಿರುತ್ತೆ. ಸೊ ಇದು ನಿಮ್ಗೆ ಎಷ್ಟು ಸಹಾಯ ಆಯಿತು? ಅಂದರೆ ಈಗ ಸೋಷಿಯಲೆಲ್ಲ ಟ್ವಿಸ್ಟ್ ಕ್ವಶನ್ ಬಂದರೆ ಕೆಲಸತಿ ಯಾವುದಕ್ಕೆ ಯಾವ ಆನ್ಸರ್ ಅಂತ ಗೊತ್ತಾಗೋದಿಲ್ಲ ಇರುತ್ತಾ. ಸೊ ಅದನ್ನು ನೋಡಾದ್ಮೇಲೆ ಗೊತ್ತಾಗ್ತಿತ್ತು, ಈಸಿಲಿ ಗೊತ್ತಾಗ್ತಿತ್ತು. ಹಿಂಗೆ ಕೇಳ್ತಾರೆ, ಈ ಥರ ಸಾಧ್ಯತೆಗಳಿದೆ, ಈ ಪ್ರಶ್ನೆ ಈ ಥರ ತಿರುಚಿ ಕೇಳ್ಬೋದು. ಇದೆಲ್ಲ ನಿಮ್ಗೆ ಮೊದಲೇ ನೀವು ತಯಾರಿ ಆಗಿದ್ರಿ ಅದಕ್ಕೆ. ಹೆಚ್ಚಾಗಿ ಕೆಲವು ಪರೀಕ್ಷೆಯಲ್ಲಿ SSLCಯಲ್ಲೂ ಲಾಜಿಕಲ್ ಕ್ವೆಶ್ಚನ್ಸ್ ಕೇಳ್ತಾರೆ. ನಿಮಗೆ ಡೈರೆಕ್ಟ್ ಕ್ವೆಶ್ಚನ್ ಕೇಳಿದಾಗ ನೀವು ತಯಾರಾಗಿರ್ತೀರಿ. ಈ ಲಾಜಿಕಲ್ ತಲೆ ಓಡಿಸಿ ಕೆಲವೊಂದಕ್ಕೆ ಉತ್ತರ ಹೇಳೋದಿರುತ್ತೆ. ಹಿಂಗೆ ಊಟ ಮಾಡೋದನ್ನು ಹಿಂಗೆ ಮಾಡಿಸಿರ್ತಾರೆ. ಸೊ ಅಂಥ ಪ್ರಶ್ನೆಗಳಿಗೆಲ್ಲ ಯಾವ ಥರ ನೀವು ಉತ್ತರ ಬರೆದು? ಅದು ತುಂಬ ಕಷ್ಟ ಆಯಿತಾ ನಿಮಗೆ ಅಂಥ ಪ್ರಶ್ನೆಗಳು ಬಂದಾಗ? ಇಲ್ಲ, ಅಂದರೆ ನಮ್ಮ ಸ್ಕೂಲಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಎಲ್ಲ ಅಂದರೆ ತುಂಬ ಡಿಫಿಕಲ್ಟಾಗಿ ಮಾಡ್ತಿದ್ರ. ಸೊ ಅದೆಲ್ಲ ಅಷ್ಟೇನು ಕಷ್ಟ ಅನಿಸಿಲ್ಲ ಈ ಟೈಮ್ ಎಕ್ಸಾಮ್. ನಿಮ್ಮ ಸ್ಕೂಲಲ್ಲಿ ಎಷ್ಟೆಷ್ಟು ಎಕ್ಸಾಮ್ಗಳು ಇರ್ತಾ ಇತ್ತು SSLCನಲ್ಲಿ? SSLCನೆಲ್ಲ ಅಂದರೆ FA ಇದೆಯಾ? FA 4 FA ಇರ್ತಿತ್ತು, ಮತ್ತು 1 essay, ಮತ್ತು ಪ್ರಿಪ್ರೇಟರಿ ಎಕ್ಸಾಮ್ಸ್ ತುಂಬ ಮಾಡಿದ್ರು. ಇದೆಲ್ಲ ನಿಮ್ಗೆ ಸಹಾಯ ಆಯಿತು. ಪ್ರತಿ ಪ್ರಿಪ್ರೇಟರಿ ಎಕ್ಸಾಮಲ್ಲೂ ಮಾರ್ಕ್ಸ್ ಇಂಪ್ರೂವ್ ಆಗ್ತಾ ಹೋಗ್ತು. ಆಗಲೂ ನಿಮಗೆ ಔಟ್ ಆಫ್ 40 ಬರ್ತಾ ಇತ್ತಾ ಹೇಗೆ? ಇಲ್ಲ, ಸ್ಟೇಟ್ ಪ್ರಿಪ್ರೇಟರಿಯಲ್ಲೇ 2.5 ಮಾರ್ಕ್ ಹೋಗಿತ್ತು. ಓಕೆ, ಆಗ ಛಲ ಬಂದಿತ್ತು, ಇಲ್ಲ ನಾನು ಈ ಸಲ ಔಟ್ ಆಫ್ ತೆಗಿಲೇಬೇಕು. ಆ ಥರ ನಿಮ್ಮಲ್ಲಿ ಆಲ್ರೆಡಿ ಯು ಮೇಡ್ ಅಪ್ ಯುವರ್ ಮೈಂಡ್, ಮನಸ್ಸಲ್ಲಿ ಇತ್ತು. ಹಾಗೆಯೇ ನಾನು 100ಕ್ಕೆ 100 ತೆಗಿಬೇಕು ಅಂತ ಎಲ್ಲದರಲ್ಲೂ ಇತ್ತು. ಯಾರಿಗಾದ್ರೂ ಹೇಳಿದ್ರೆ ನಾನು ತೆಗಿತೀನಿ ನೋಡು ಅಂತ? ನಿಮ್ಗೊಬ್ರು ಅಕ್ಕ ಇದ್ದಾರಲ್ಲ, ಅಕ್ಕನ ಜೊತೆ ಕಾಂಪಿಟೇಷನ್ ಇತ್ತಾ? ನೋಡು ನಿನ್ಗಿನ್ ಜಾಸ್ತಿ ಮಾರ್ಕ್ಸ್ನ ತೆಗಿತೀನಿ ಅನ್ನೋ ಥರ? ಅವ್ರಿಗಿಂತ ಜಾಸ್ತಿ ತೆಗಿತೀನಿ ಅಂತ ಹೇಳಿದೆ, 1 ಮಾರ್ಕಾರು ಜಾಸ್ತಿ ತೆಗಿಬೇಕಂತ ಹೇಳಿದೆ. ಇದಕ್ಕೆ ಮನೇಲಿ ಅಕ್ಕ ಬೇಕು. ಯಾಕೆಂದರೆ ಅಕ್ಕ ತಂಗಿ ನಡುವೆ ಇರೋ ಆ ಹೆಲ್ದಿ ಕಾಂಪಿಟೇಷನ್ ಇರುತ್ತಲ್ಲ, ಅವಳಿಗಿಂತ ಅರ್ಧ ಮಾರ್ಕ್ ಆದರೂ ನಾನು ಜಾಸ್ತಿ ತೆಗಿತೀನಿ. ಎಸ್, ನಾನು ಇದು ತುಂಬ ಮನೆಗಳಲ್ಲಿ ನೋಡಿದ್ದೀನಿ, ಅದಕ್ಕೆ ಸಾಯಿ ಸ್ಪರ್ಶ ಕೇಳಿದ್ದು. ಸೊ ಈಗ ಅಕ್ಕನಿಗಿಂತ ಎಷ್ಟು ಮಾರ್ಕ್ಸ್ ಜಾಸ್ತಿ ಬಂತು? 4 ಮಾರ್ಕ್ ಜಾಸ್ತಿ ಬಂತು. ಆ್ಯಂಡ್ ದ್ಯಾಟ್ ಈಸ್ ಅ ರ್ಯಾಂಕ್, ಫಸ್ಟ್ ರ್ಯಾಂಕ್ ರಾಜ್ಯ ಮಟ್ಟದಲ್ಲಿ. ಈಗ ನಿಮ್ಮ ಈ ರ್ಯಾಂಕ್ನಲ್ಲಿ ನಿಮ್ಮ ಶಿಕ್ಷಕರ ಪಾತ್ರ ಎಷ್ಟಿದೆ? ಟೀಚರ್ಸ್ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಅದು ನಾನು ಏನೇ ಕೇಳಿದ್ರು ಅಂದರೆ ಡಿಲೇ ಮಾಡ್ತಿರ್ಲಿಲ್ಲ, ಪಟ ಎಲ್ಲ ಹೇಳ್ತಿದ್ರು. ಮತ್ತು ಡೌಟ್ಸ್ ಎಲ್ಲ ಕೂಡಲೇ ಕ್ಲಿಯರ್ ಮಾಡ್ತಿದ್ರು. ನೀವು ಡೌಟ್ಸ್ ಕೂಡಲೇ ಕ್ಲಿಯರ್ ಮಾಡಲಿಕ್ಕೆ ಪ್ರಶ್ನೆಗಳನ್ನ ನಿಮ್ಗೆ ಅರ್ಥ ಆಗ್ತಿದ್ದು ಕೂಡಲೇ ಕೇಳ್ತಾ ಇದ್ರಾ? ಅಂದರೆ ಫಸ್ಟ್ ಕೇಳೋದಿಲ್ಲ, ಇದಿದೆ ಸ್ವಲ್ಪ ಜನವರಿ ಆದಮೇಲೆ ಕೇಳ್ತೀವಿ. ನಾವಂದರೆ ಫಸ್ಟೆಲ್ಲ ಕ್ಲಾಸಲ್ಲಿ ಅಷ್ಟು ಓದ್ತಿರ್ಲಿಲ್ಲ. ಅದೇ ಜನವರಿ ಆದಮೇಲೆ ಇಲ್ಲೇ ಆಡಿಟೋರಿಯಮ್ಗೆಲ್ಲ ಬಂದು ಓದ್ತಿತ್ತು. ಮತ್ತು ಕಂಬೈನ್ಡ್ ಸ್ಟಡಿಯಲ್ಲಿ ನಾವು ಬರೀ ಮ್ಯಾಥ್ಸ್ ಮಾಡ್ತಿದ್ವಿ, ಕ್ವಶನ್ ಪೇಪರ್ ಸಾಲ್ವಿಂಗ್ ಅದೆಲ್ಲ ಮಾಡ್ತಿದ್ವಿ ಎಲ್ಲ ಒಟ್ಟಿಗೆ ಸೇರಿಕೊಂಡು. ಒಟ್ಟಿಗೆ. ಸೊ ಗ್ರೂಪಲ್ಲಿ ಯಾವುದು ಒಳ್ಳೇದು ಅನಿಸುತ್ತೆ? ಗ್ರೂಪ್ ಸ್ಟಡಿ, ಕಂಬೈನ್ಡ್ ಸ್ಟಡಿನಾ ಇಲ್ಲ ಇಂಡಿವಿಜುವಲ್ ಆಗ್ಬೋದು? ನನಗೆ ಕ್ವಶನ್ ಪೇಪರ್ ಸಾಲ್ವಿಂಗ್ ಎಲ್ಲ ಗ್ರೂಪಲ್ಲಿ ಆಡಿಲ್ಲ, ಅಂದರೆ ನಮ್ಗೊಂದು ಗೊತ್ತಾಗ್ತಿದ್ರೆ ಅವ್ರಿಗೆ ಗೊತ್ತಾಗ್ತದಲ್ಲ, ಆ ಥರ. ಮತ್ತು ಓದೋದೆಲ್ಲ ಇಂಡಿವಿಜುವಲೇ ಒಳ್ಳೆಯದು, ಡಿಸ್ಟರ್ಬೆನ್ಸಸ್. ಕರೆಕ್ಟ್. ಅದೇ ಈಗ ನೀವು ಇಂಡಿವಿಜುವಲ್ ಆಗಿ ಓದುವಾಗ ಹೇಗೆ ಓದ್ತಾ ಇದ್ರಿ? ಅಂದರೆ ಓದಿದ್ದನ್ನು ಬರೀತಾ ಇದ್ರಾ ಅಥವಾ ಬರೆದು ಮತ್ತೆ ಓದ್ತಾ ಇದ್ರಿ? ಯಾವ ಥರ ನಿಮ್ಮ ಓದುವಿಕೆ ಇತ್ತು? ಓದ್ತಿದ್ದೆ ಅಷ್ಟೇ, ಬರೋದಿಲ್ಲ ಇದ್ದಿದೆ, ಹಾಗೆ ಓದ್ಕೊಂತ ಓದ್ತಿದ್ದೆ. ಮತ್ತು ಸೆಕೆಂಡ್ ಟೈಮ್ ಓದೋತ್ತಿಗೆ ನೆನಪಾಗ್ತಿತ್ತು. ಓಕೆ, ಒಂದ್ಸಲ ಓದೋದಷ್ಟೇ, ಮತ್ತೆ ಅದನ್ನು ಬರೆಯೋದು, ರಿವೈಸ್, ರೀಕಾಲ್ ಎಲ್ಲ ಇರುತ್ತಲ್ಲ, ಅಂದರೆ ಮತ್ತೆ ಅದನ್ನು ಮನನ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ, ಅದೆಲ್ಲ ಇರ್ಲಿಲ್ವಾ? ಅಂದರೆ
ರಿವೈಸ್ ಮಾಡೋದಂದ್ರೆ ಅದನ್ನೇ ವಾಪಸ್ ಇಟ್ಕೊಂಡು ಅದನ್ನೇ ವಾಪಸ್ ಓದ್ತಿದ್ದೆ. ಓಕೆ, ಆವಾಗ ಅದು ಮೈಂಡಲ್ಲಿ ಸ್ಟೋರ್ ಆಗ್ತದೆ. ಇಲ್ಲಿ ಎಲ್ಲ ಸ್ಟೋರೇಜ್ ಇರ್ತಾ ಇತ್ತು. ಸೊ ನೀವು ನಡೆಯುವಾಗ, ಹಾಡುವಾಗ, ಓಡುವಾಗ, ಮಲಗುವಾಗ ಅಥವಾ ಬೇರೆ ಏನಾದರೂ ಕೆಲಸ ಮಾಡುವಾಗ ಅದನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದಿದೆ? ನಿಮ್ಮ ಸಬ್ಜೆಕ್ಟ್ಗಳನ್ನ ಏನೆಲ್ಲ ಓದಿದ್ರಿ ಅದು ಇದಿದಲ್ಲ, ಇದು ಹೀಗೆ ಅಲ್ಲ, ಈ ಥರ ಏನಾದರೂ ಮಾಡೋದಿದೆಯಾ? ಆ ಥರ ಇರಲಿಲ್ಲ. ಎಕ್ಸಾಮ್ ದಿನ ಬೆಳಿಗ್ಗೆ ಎಲ್ಲ ಸ್ವಲ್ಪ ಆ ಥರ ಮಾಡ್ತಾ ಇದ್ರಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ ನೀವು ಎಕ್ಸಾಮ್ ಟೈಮಲ್ಲಿ, ಅಥವಾ ಅದಕ್ಕಿಂತ ಮುಂಚೆ ಕೂಡ? 5 ಗಂಟೆಗೆ. ಮಲಗೋದು ರಾತ್ರಿ? ಮಲಗೋದು ಅಂದರೆ ಜನವರಿ ಆದಮೇಲೆ 11ಇಂದ ಶುರು ಮಾಡಿದೆ. 11 ಅದಕ್ಕೂ ಮುಂಚೆ 9 ಮಲಗೋದು. 9 ಮಲಗೋದು, 5 ಗಂಟೆಗೆ ಹೇಳೋದು. ಪ್ರತಿದಿನ 5 ಗಂಟೆಗೆ ಎದ್ದು ಓದ್ತಾ ಇದ್ರಿ ನೀವು? ವ್ಯಾಯಾಮ ಆ ಥರ ಏನಾದರೂ ಇದೆ ಅದಕ್ಕೆ ಪೂರಕವಾಗಿ ಮಾಡುವಂಥದ್ದು? ಅದೆಲ್ಲ ಏನೂ ಇಲ್ಲ. ಈಗ ಮನೆಯಲ್ಲಿ ವಾತಾವರಣ ಹೇಗಿತ್ತು? ಯಾಕೆಂದರೆ ಒಬ್ಬರು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ರ್ಯಾಂಕ್ ಅಥವಾ ಒಂದು ಒಳ್ಳೆ ಮಾರ್ಕ್ಸ್ ತೊಗೋಬೇಕಂದ್ರೆ ಮನೆ ವಾತಾವರಣ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅಂದರೆ ಅಪ್ಪ ಅಮ್ಮ ಆ ಮಗುವಿಗೆ ಎಷ್ಟು ಉತ್ತೇಜಿಸ್ತಾರೆ, ಅವ್ರು ಯಾವ ಥರ ಇದ್ದಾರೆ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಸಾಯಿ ಸ್ಪರ್ಶ ಇದಕ್ಕೆ ನಿಮ್ಮ ಮನೆ ವಾತಾವರಣ ಎಷ್ಟು ಪೂರಕವಾಗಿತ್ತು? ಮನೆಯಲ್ಲಿ ನಾನು ಓದೋತ್ತಿಗೆಲ್ಲ ತುಂಬ ಸೈಲೆಂಟ್ ಆಗಿರ್ತಿದ್ದೆ. ಟಿ ವಿ ಎಲ್ಲ ಆಫ್? ಅಮ್ಮ ಅಂದರೆ ಈಗ ಜನವರಿ ಆದಮೇಲೆ ಅಮ್ಮನೂ ಟಿ ವಿ ಆಫ್ ಮಾಡಿದ್ರು. ಕೇಬಲ್ ಕನೆಕ್ಷನ್ ಕಟ್ ಮಾಡಿದ್ರ? ಕನೆಕ್ಷನ್ ಕಟ್ ಮಾಡಲಿಲ್ಲ, ಹಾಗೆ ಆಫ್. ನಿಮ್ಮ ಮನೆ ವಾತಾವರಣ ಕೂಡ ತಂದೆ ತಾಯಿ ಇಬ್ಬರು ಶಿಕ್ಷಕಿಯರು, ಪ್ರಾಧ್ಯಾಪಕರು, ಶಿಕ್ಷಕಿ ಹಾಗೆ ಅಲ್ವಾ? ಹಾಂ. ಮತ್ತೆ ಮನೆಗೆ ಯಾವ್ದಾದ್ರು ಗೆಸ್ಟ್ ಬಂದರೆ, ನಮ್ಮ ರಿಲೇಟಿವ್ಸ್ ಎಲ್ಲ ಬಂದರೆ ಸೈಲೆಂಟಾಗಿ ಕೂತಿ ಹಾಗೆ ಓದ್ತಿದ್ರು. ಅವರು ಮಾತಾಡ್ಲಿಕ್ಕಿಲ್ಲ? ಓಕೆ. ಜನವರಿ ಆದಮೇಲೆ ಅದಕ್ಕೆ ಮುಂಚೆ ಮಾತಾಡ್ತಿದ್ವಿ. ಆದರೆ ಒಂದು ಜನವರಿ ಆದಮೇಲೆ ಈ ಪ್ರೋಗ್ರಾಮ್ ಫಂಕ್ಷನ್ಗಳು ಜಾಸ್ತಿ ಆಗೋದು, ಊಟ ಅಂಥದ್ದೆಲ್ಲ ಹೇಗೆ ಅವಾಯ್ಡ್ ಮಾಡ್ತಾ ಇದ್ರೆ? ಮನೆಯಲ್ಲಿ ಬೇಡ ಮಗ ಹೋಗೋದು ಹೇಳ್ತಾ ಇದ್ರೆ ಸಂಡೇಸ್ ಎಲ್ಲ ಇದ್ರೆ? ಅಲ್ಲ, ನಾನೇ ಹೋಗೋದಿಲ್ಲ. ನೀವೇ ಹೋಗೋದಿಲ್ಲ? ಆಯ್ಕೆ ಇಲ್ಲ, ಅದು ಬರೋದೇ ಇಲ್ಲ ಅಂತ. ಓಕೆ. ಈಗ ನಿಮಗೆ ಈ ಓದು ಬಿಟ್ಟು SSLCಯಲ್ಲೂ ಬೇರೆ ಓದುವಿಕೆಯ ಹವ್ಯಾಸ ಇತ್ತಾ? ಇಲ್ಲ, ಓನ್ಲಿ ಪುಸ್ತಕ, ಪಾಠ ಪುಸ್ತಕ, ಪಠ್ಯ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಓದುದು. ನಿಮ್ಮ ಹ್ಯಾಂಡ್ ರೈಟಿಂಗ್ ಹೇಗಿತ್ತು ಸಾಯಿ ಸ್ಪರ್ಶ? ಅಡ್ಡಿಲ್ಲ ಅಂದರೆ ಓಕೆ ಇತ್ತು. ಓಕೆ. ಯಾಕೆ ನಾನು ಇದನ್ನು ಕೇಳಿದೆ ಅಂದರೆ, ಒಬ್ಬ ವ್ಯಾಲ್ಯೂಯೇಟರ್ ಅಂದರೆ ಯಾರು ನಮ್ಮ ಉತ್ತರ ಪತ್ರಿಕೆಯನ್ನು ಇದು ಮಾಡ್ತಾರೆ ಅವರಿಗೆ ಹ್ಯಾಂಡ್ ರೈಟಿಂಗ್, ಹಸ್ತಾಕ್ಷರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕೇಳಿದರೆ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಹಿಂಗೆ ನೋಡಿದಾಗ ವಾವ್ ಎಂತ ಬರೆದಿದ್ದಾರಲ್ಲ ಚಂದ ಅಂತ, ಆ ಇಂಪ್ರೆಷನಲ್ಲಿ ರೈಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಕೇಳಿದ್ದು, ಯಾವ ಥರ ನಿಮ್ಮ ಉತ್ತರ ಪತ್ರಿಕೆಯನ್ನು ಬರಿತಾ ಇದ್ರಿ ನೀವು? ಬರೆದಿದ್ರಿ ಆ್ಯಕ್ಚುಲಿ? ಅಂದರೆ ಕ್ವಶನ್ ಆದಮೇಲೆ ಒಂದೊಂದು ಲೈನ್ ಬಿಡ್ತಿದ್ದೆ. ಟೈಮ್ ಇದ್ದರೆ ಲೈನ್ ನಾನೇ ಪೆನ್ಸಿಲಲ್ಲಿ ಹಾಕ್ತಿದ್ದೆ. ಬಟ್ ಫೈನಲ್ ಎಕ್ಸಾಮಿಗೆ ಎಲ್ಲ ಎಕ್ಸಾಮಿಗೂ ಕರೆಕ್ಟ್ ಟೈಮ್ ಸಿಕ್ಕಲಿಲ್ಲ. ಅಂದರೆ ಲೈನ್ ಹಾಕೋಷ್ಟು ಚೆಕ್ ಮಾಡಿ ಬಿಟ್ಟೆ. ಓಕೆ. ಲೈನ್ ಹಾಕೋಷ್ಟು ಟೈಮ್ ಸಿಕ್ಕಲಿಲ್ಲ ಅಂದರೆ ನೀವು ಟೈಮ್ ಮ್ಯಾನೇಜ್ ಮಾಡಲಿಲ್ವಾ ಹೇಗೆ? ಯಾಕೆಂದರೆ ಎಕ್ಸಾಮ್ ಟೈಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯಾಕಂದರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ರೆಡಿ ನೋಡಿ ಪ್ರಿಪೇರ್ ಆಗಿರ್ತೀರಿ. ಯಾವ ಫಾರ್ಮ್ಯಾಟಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ತಲೆಯಲ್ಲಿದೆ. ಓಕೆ, ಈ ಫಾರ್ಮ್ಯಾಟಿಗೆ ಇದಕ್ಕೆ 1 ಮಾರ್ಕ್, ಇದಕ್ಕೆ ಇಷ್ಟು ಟೈಮ್ ಕೊಡ್ತೇನೆ, 5 ಮಾರ್ಕಿಗೆ ಇಷ್ಟು ಟೈಮ್ ಕೊಡ್ತೇನೆ, ಹಾಗೆಲ್ಲ ಆಲ್ರೆಡಿ ನೀವು ವಿಭಾಗಿಸಿಕೊಂಡಿರ್ತೀರಿ, ರೈಟ್? ಸೊ ಆ ಥರ ನೀವು ಮಾಡಿದ್ರಾ? ಅಂದರೆ ಈಗ ಪ್ರಿಪ್ರೇಟ್ರಿ ಎಕ್ಸಾಮ್ ಆದರೆ ಪ್ರಿಪ್ರೇಟ್ರಿ ಇರಲಿ, ಅಂದರೆ ಮ್ಯಾಥ್ಸ್ ಎಲ್ಲ ಮಾಡುವತ್ತಿಗೆ ಅಂದರೆ ಒಂದೊಂದೇ ಸತಿ ಮಾಡ್ಕೋತಿದ್ದೆ. ಬಟ್ ಫೈನಲ್ ಎಕ್ಸಾಮಿಗೆ ಅದೇ ಕ್ವಶನ್ ಕ್ಯಾಲ್ಕುಲೇಷನ್ 2 ಸತಿ ಮಾಡಿ ಓದ್ತಿದ್ನ. ಸೊ ಇಲ್ಲಿ ಸ್ಕೂಲಲ್ಲೇ 1 hour ಮುಗಿತಿದ್ದಿತ್ತು ಮ್ಯಾಥ್ಸ್, ಮತ್ತು ನಾನು 2 hours ಚೆಕ್ ಮಾಡ್ತಿದ್ದೆ. ಅಲ್ಲಿ 1.5 hour ಬೇಕಾಯಿತು. ಓಕೆ. ಸೊ ನೆಕ್ಸ್ಟ್ 1.5 hour ಚೆಕ್ ಮಾಡಿದೆ. ಸೊ ಲೈನ್ ಹಾಕ್ಲಿಕ್ಕೆಲ್ಲ ಟೈಮ್ ಸಿಕ್ಕಿಲ್ಲ. ಓಕೆ. ಸೊ ಅದ್ರ ಬಗ್ಗೆ ನಿಮ್ಗೆ ಬೇಸರ ಇದೆಯಾ? ಅಂದರೆ ಅಯ್ಯೋ ಸಿಕ್ಲಿಲ್ವಲ್ಲ ಟೈಮ್ ಅಂತ? ಇಲ್ಲ, ನಾನು ಚೆಕ್ ಮಾಡಿದ್ದೀರಿ. ರೀಚೆಕಿಂಗ್ ಅನ್ನೋದು, ಈಗ ಎಕ್ಸಾಮ್ ಎಲ್ಲ ಬರ್ದಾಯ್ತು, ಇನ್ನೂ ಪೇಪರ್ ಹ್ಯಾಂಡ್ ಓವರ್ ಮಾಡಬೇಕಷ್ಟೇ, ಇನ್ನೊಂದು 5 ನಿಮಿಷ 10 ನಿಮಿಷ ನನ್ನ ಕೈಯಲ್ಲಿದೆ. ಆ ಟೈಮಲ್ಲಿ ಎಲ್ಲದಕ್ಕೂ ಸರಿಯಾಗಿ ಬರ್ತಿದ್ದೀನಾ, ಪ್ರಶ್ನೆಗಳ ಸಂಖ್ಯೆ ಸರಿಯಾಗಿ ಹಾಕಿದ್ದೀನಾ, ರಿಜಿಸ್ಟರ್ ನಂಬರ್ ಹಾಕಿದ್ದೀನಾ, ಇದೆಲ್ಲ ಚೆಕ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಸಾಯಿ ಸ್ಪರ್ಶ? ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಎಂತಕ್ಕಂದರೆ ಲೈಕ್ ಈಗ ಮ್ಯಾಥ್ಸಲ್ಲೇ 1 ಪಾಯಿಂಟ್ ಮಿಸ್ ಆದರೆ ಮಾರ್ಕ್ ತೆಗಿತಾರಲ್ಲ ಫುಲ್ಲು. ಮತ್ತು ಎಲ್ಲರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇಂಗ್ಲೀಷಲ್ಲೆಲ್ಲ ಮಾರ್ಕ್ ತೆಗಿತಾರೆ. ಮತ್ತು ಕನ್ನಡ ನನಗೂ ಚೆಕ್ ಮಾಡಲಿಕ್ಕೆ ಟೈಮ್ ಸಿಕ್ಕಲಿಲ್ಲ. ಅದು 100 ಮಾರ್ಕ್ಸ್ ಏನಲ್ಲ. ಸೊ ಮತ್ತು ನಿಮ್ಮದು ಸಂಸ್ಕೃತ ಪ್ರಥಮ ಭಾಷೆ ಇತ್ತಾ? ಅಲ್ಲ, ಇಂಗ್ಲೀಷ್ ಕನ್ನಡವೇ ಇತ್ತು. ಓಕೆ. ಹಾಂ. ಸೊ ಮತ್ತು ಉಳಿದಕ್ಕೆಲ್ಲ ಟೈಮ್ ಸಿಕ್ಕಿತ್ತು ಕರೆಕ್ಷನ್ ಟೈಮ್. ಈಗ ಇಂಗ್ಲೀಷ್ ಮೀಡಿಯಮಿಗೆ ಹೋದವರಿಗೆ ಕನ್ನಡ ಕಷ್ಟ ಅಂತ ಹೇಳ್ತಾರೆ, ಕನ್ನಡ ಬರೆಯೋದು ಕಷ್ಟ ಅಂತ. ಇಂಗ್ಲೀಷನ್ನು ಸಲೀಸಾಗಿ ಬರ್ಕೊಂಡು ಹೋಗ್ಬೋದು, ಕನ್ನಡ ಆದರೆ ಅದನ್ನು ಹೀಗೆ ಬರೆದು ತುಂಬ ಹೊತ್ತು ಬೇಕು ಅಂತ. ನಿಮ್ಗೆ ಆ ಸಮಸ್ಯೆ ಏನಾದರೂ ಆಗಿತ್ತಾ? ಆಗಿತ್ತು. ಓಕೆ. ಕನ್ನಡ ಬರೆಯುವಿಕೆಯಲ್ಲಿ ನಿಮ್ಮ ಸಮಯ ತುಂಬ ಹೋಯಿತು ಅಂತ ಹೇಳ್ತೀರಿ ನೀವು. ಕನ್ನಡ ಓದುವಿಕೆ ಎಷ್ಟು ಸ್ಪೀಡ್ ಆಗಿದೆ ನಿಮ್ಮದು? ಓದುವಿಕೆ ಅಡ್ಡಿಲ್ಲ. ಹಾಂ, ಬರೆಯುವಾಗ ಸ್ವಲ್ಪ. ಅದಕ್ಕೆ ನೀವು ಬರೆದು ಪ್ರಾಕ್ಟೀಸ್ ಮಾಡಿದರೆ ಸಹಾಯ ಆಗ್ತಾ ಇತ್ತು?
ಅಂದರೆ ನಾನು ಫಸ್ಟಿಗೆ ಅಷ್ಟು ಗಮನ ಕೊಡಲಿಲ್ಲ ಅದಕ್ಕೆ. ಹ್ಮ್. ಲಾಸ್ಟ್ ಒಂದು ಫೆಬ್ರವರಿ ಹಂಗೆ ಒಂದ್ಸತಿ ಬರೆದಿದೆ. ಓಕೆ ಓಕೆ, ಅಷ್ಟೇನು ಪರ್ಫೆಕ್ಟ್ ಬರೀಲಿಲ್ಲ ಇದೆ. ಓಕೆ ಓಕೆ. ನಿಮ್ಗೀಗ ಇಷ್ಟು ಈ ಕಾದು ಅಂದರೆ 2 ಮಾರ್ಕ್ ಕಳೆದು ಹೋಗಿ ಮತ್ತೆ ಆ 2 ಮಾರ್ಕ್ ಸಿಕ್ಕಿ ಈಗ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಕುಂದಾಪುರ ತಾಲೂಕಿಗೆ ಏಕ ವ್ಯಕ್ತಿ ಇವರು ಇದು SSLCಯಲ್ಲಿ ಪ್ರಥಮ ರ್ಯಾಂಕ್ ರಾಜ್ಯ ಮಟ್ಟದಲ್ಲೇ ತಗೊಂಡವರಲ್ಲಿ HMM ಮತ್ತು VKR ಶಾಲೆಗಳು ಕುಂದಾಪುರದಿಂದ. ಸೊ ನಿಮಗೆ ಆ 2 ಮಾರ್ಕಿನ ಒಂದು ಇಂಪಾರ್ಟೆನ್ಸ್ ಆಗಲೇ ಗೊತ್ತಾಗಿತ್ತು, ನಾನು ಟಾಪರ್ ಆಗಬೇಕಾದ್ರೆ ಅಂತ. ಅದೆಲ್ಲ ಗೊತ್ತಾಗಿ ಆ ರ್ಯಾಂಕ್ ಅಂತ ಬಂದಾಗ ತುಂಬ ಖುಷಿ ಪಟ್ಟಿದ್ಯಾರು ನಿಮ್ಮ ಗ್ರೂಪಲ್ಲಿ? ಅಂದರೆ ನಿಮ್ಮ ಮನೆಯವರು, ಶಾಲೆ, ಇದರಲ್ಲಿ ನೀವು ಕಂಡ ಹಾಗೆ ನಿಮ್ಗನ್ಸಿದ್ದು ತುಂಬ ಸೆಲೆಬ್ರೇಟ್ ಮಾಡಿದ್ಯಾರು ನಿಮ್ಮ ಈ ಗೆಲುವನ್ನು? ಮನೆಯವ್ರು ಮತ್ತೆ ಟೀಚರ್ಸ್, ನನಗಿಂತ ಜಾಸ್ತಿ ಅವರಿಗೆ ಖುಷಿ. ಮನೆಯವ್ರು ಮತ್ತು ಟೀಚರ್ಸ್ ಇವ್ರಿಗಿಂತ ಜಾಸ್ತಿ ಸಂಭ್ರಮ ಪಟ್ಟರು ಅಂತ ಅಲ್ವಾ? ಸೊ ಈಗ ಸಾಯಿ ಸ್ಪರ್ಶ ಇಷ್ಟೆಲ್ಲ ಈಗ ರ್ಯಾಂಕ್ ತೊಗೊಂಡಾಯಿತು, ಇಷ್ಟಪಟ್ಟಂತೆ ಪ್ರಥಮ ರ್ಯಾಂಕೇ ಸಿಕ್ತು ಅಲ್ವಾ? ಹೆಚ್ಚಿನವ್ರಿಗೆ ಸಿಗಲ್ಲ, ತುಂಬ ಅಂದರೆ ಕಳ್ಕೊಂಡವ್ರು ಕಳ್ಕೊಂಡೇ ಬಿಡ್ತಾರೆ. ಆದರೆ ಮೇ ಬಿ ದೇವರ ಆಶೀರ್ವಾದ ಅಥವಾ ಟೀಚರ್ಸ್ ಅವರ ಆಶೀರ್ವಾದ ಅಥವಾ ತಂದೆ ತಾಯಿಗಳ ಆಶೀರ್ವಾದ ಇದೆಲ್ಲದರಿಂದ ನಿಮಗೆ ರ್ಯಾಂಕ್ ಮತ್ತೆ ಸಿಕ್ತು. ಈಗ ಮುಂದಿನ ಹೆಜ್ಜೆ ಏನು ಸಾಯಿ ಸ್ಪರ್ಶದ್ದು? ನೆಕ್ಸ್ಟ್ JEE ಕ್ರ್ಯಾಕ್ ಮಾಡಬೇಕಂತಿದ್ದೆ. ಯಾಕೆ? ಅಂದರೆ ಏನೋ ಒಂಥರ ಇಂಟ್ರೆಸ್ಟ್. ಎಂತ ಆಗಬೇಕಂತ ಆಸಕ್ತಿ ನಿಮಗೆ? ನನಗೆ IITಯಲ್ಲಿ ಇಂಜಿನಿಯರಿಂಗ್ ಮಾಡಿ UPSC ಎಕ್ಸಾಮ್ ಬರುವಂಥದ್ದು. IITಯಲ್ಲಿ ಎಂಜಿನಿಯರಿಂಗ್ ಮಾಡಿ UPSC ಬರಿಬೇಕು ಅಂತ, ಅದು ಪೂರಕವಾಗುತ್ತೆ ಅಂತನಾ? IIT ಎಂಜಿನಿಯರಿಂಗ್ ನೆಕ್ಸ್ಟ್ ನಿಮ್ಮ UPSC ಎಕ್ಸಾಮ್ ಕ್ರ್ಯಾಕ್ ಮಾಡಲಿಕ್ಕೆ ಸುಲಭ ಆಗುತ್ತೆ, ಸಹಾಯ ಆಗುತ್ತೆ ಅಂತನಾ? ಹಾಗೇನಿಲ್ಲ, ಇಂಟ್ರೆಸ್ಟ್. ಓಕೆ. UPSC ಎಕ್ಸಾಮ್ ಪಾಸಾಗಿ ಏನಾಗಬೇಕಂತ ಆಸೆ? IAS ಆಫೀಸರ್. ಏನಾದರೂ ತೊಂದರೆ ಇಲ್ಲ, IAS ಆಫೀಸರ್ ಆಗಬೇಕು ಅಂತ. ಸೊ ಅದಕ್ಕೇನಾದರೂ ತಯಾರಿ ಇದೆಯಾ ಈಗಲೇ? ಇಲ್ಲ, ಇನ್ನೂ ಅದು ಅಷ್ಟೇ, ಜಾನ್ವರಿ ಬಂದ ಮೇಲೆ. ಹೌದಲ್ಲ? ಓಕೆ. ಈಗ ಸಾಯಿ ಸ್ಪರ್ಶ ಅವರ ಗೆಳತಿಯರು ಅಂದರೆ ಸಹಪಾಠಿಗಳು ನಿಮ್ಮೊಟ್ಟಿಗೆ ರೇಸ್ನಲ್ಲಿ ಇದ್ದವರೆಲ್ಲ ಎಂತ ಹೇಳಿದರು ಫಸ್ಟ್ ರ್ಯಾಂಕ್ ಬಂದಾಗ? ಎಲ್ಲ ಕಾಂಗ್ರ್ಯಾಚುಲೇಷನ್ ಮೆಸೇಜ್ ಮಾಡಿದ್ರು, ಹಾಂ, ತುಂಬ ಖುಷಿ ಆಯ್ತು ಅಂತೆಲ್ಲ ಹೇಳಿದ್ರು. ಹಾಂ, ಮತ್ತು ಅವ್ರ ಪೇರೆಂಟ್ಸ್ ಎಲ್ಲ ವಿಶ್ ಮಾಡಿದ್ರು. ಓಕೆ. ಸಾಯಿ ಸ್ಪರ್ಶ ಒಳಗೆ ಮೊಬೈಲ್ ಬಳಕೆ ತುಂಬ ಇದೆಯಾ? ಅಂದರೆ ಬಳಸೋದು ಇದೆಯಾ ಮೊಬೈಲನ್ನು? ಅಷ್ಟೇನಿಲ್ಲ, ಶಾಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಬಳಸೋದು, ಬೇರೆ ರೀಲ್ಸ್ ನೋಡೋದು ಆ ಥರ ಎಲ್ಲ ಇದೆಯಾ? ಇದನ್ನು ಯಾಕೆ ಕೇಳಿದೆ ಅಂತಂದರೆ, ನಮ್ಮಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿ ನನಗೆ ಅದಾಗಬೇಕು, ಇದಾಗಬೇಕು, ಮತ್ತೊಂದಾಗಬೇಕು ಅಂತ ತುಂಬ ಕನಸಿರುತ್ತೆ ತಲೆಯಲ್ಲಿ. ಆದರೆ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತಲ್ಲ, ಆ ಮೊಬೈಲ್ ಏನು ಮಾಡುತ್ತಂದರೆ ಹೀಗೇ ಮಾಡಿಸ್ತಾ ಇರುತ್ತೆ. ಸೊ ಅದರಲ್ಲಿ ಬೇಕಾಗಿದ್ದಕ್ಕಿಂತ ಬೇಡದನ್ನು ನೋಡಿಯೇ ಅವರ ಸಮಯ ವ್ಯರ್ಥ ಆಗಿ ಏನು ಕನಸಿರುತ್ತೋ ಅದನ್ನು ನನಸು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಸಾಯಿ ಸ್ಪರ್ಶ ಹೇಳಿದ್ರು ಎಕ್ಸಾಮ್ ಟೈಮಲ್ಲೂ ನಾನು ಮೊಬೈಲ್ ಯೂಸ್ ಮಾಡಿದೆ. ಯಾವುದಕ್ಕೆ? ಕ್ವೆಶ್ಚನ್ ಪೇಪರ್ಸ್ ನೋಡಲಿಕ್ಕೆ, ಹಳೆ ಕ್ವೆಶ್ಚನ್ ಪೇಪರ್ಗಳನ್ನ ನೋಡಲಿಕ್ಕೆ ಅಂತ. ಸೊ ಮೊಬೈಲ್ ಕೈಯಲ್ಲಿದ್ದರೂ ನಾವು ಒಳ್ಳೆಯದಕ್ಕೆ ಬಳಸಿದರೆ ಅವರು ಹೇಳಿದಾಗೆ IAS ಆಫೀಸರು ಆಗ್ಬೋದು. ಅಂಥ ಉದಾಹರಣೆಗಳು ನಮ್ಮಲ್ಲಿ ತುಂಬ ಇದ್ದಾವೆ. ಸೊ ಸಾಯಿ ಸ್ಪರ್ಶ ಏನೇ ಆಗಲಿ ಖುಷಿ ಅಂತ ಗೊತ್ತಾ? ಕೈ ಹಿಂಗೆ ಜಾರಿತು ಅನ್ನೋದು ಮತ್ತೆ ಸಿಕ್ಕಿತ್ತಲ್ಲ, ಅದರ ಖುಷಿಯೇ ಬೇರೆ. ಅಂಥದ್ದೊಂದು ಖುಷಿನ ಬರೀ ಸಾಯಿ ಸ್ಪರ್ಶ ಮಾತ್ರ ಅಲ್ಲ, ಅವರ ತಂದೆ ತಾಯಿಯರು, ಅವರ ಕುಟುಂಬದವರು ಮತ್ತು ಅವರ ಶಿಕ್ಷಕರು. ಯಾಕೆಂದರೆ ಒಬ್ಬ ವಿದ್ಯಾರ್ಥಿ ಈ ಸ್ಥಾನದಲ್ಲಿ ಬಂದು ನಿಲ್ಲಬೇಕಂದ್ರೆ ಶಿಕ್ಷಕರ ಪಾತ್ರ ಕೂಡ ಬಲು ದೊಡ್ಡದು. HMM ಮತ್ತು VKR ಶಾಲೆಗಳು ಕುಂದಾಪುರ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನೊಮ್ಮೆ ಸಾಯಿ ಸ್ಪರ್ಶಗೆ ಅಭಿನಂದನೆಗಳನ್ನು ಹೇಳ್ತಾ, ಜೊತೆಗೆ ಸಾಯಿ ಸ್ಪರ್ಶ ಅವರ ಕನಸು ಏನಿದೆ ಅದೆಲ್ಲ ನನಸಾಗಲಿ, ಅದ್ರ ಜೊತೆಗೆ ಒಂದು ಒಳ್ಳೆ ತಯಾರಿ, ಪ್ಲ್ಯಾಂಡ್ ತಯಾರಿ ಇರಲಿ ಅನ್ನೋದನ್ನು ಹಾರೈಸ್ತಾ ಇದ್ದೀವಿ. ಧನ್ಯವಾದಗಳು ಸಾಯಿ ಸ್ಪರ್ಶ ಅವರೇ. ವೀಕ್ಷಕರೇ, ಈಗ ನಮ್ಮ ಜೊತೆಗೆ ಸಾಯಿ ಸ್ಪರ್ಶ ಅವರ ತಂದೆ ತಾಯಿಯವರಿದ್ದಾರೆ. ದೇವದಾಸ್ ಅವರು, ಇವರು ನಮ್ಮ ಬಂಡರ್ಕಾರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಶಶಿಕಲಾ ಎಸ್ ಅವರು, ಇವರು ತಲ್ಲೂರು ಹೈಸ್ಕೂಲ್ನ ಟೀಚರ್ ಆಗಿದ್ದಾರೆ. ಮೇಡಮ್, ನಮಗೆ ಖುಷಿ ಏನು ಅಂತ ಕೇಳಿದರೆ, ಒಬ್ಬಳು ವಿದ್ಯಾರ್ಥಿನಿ ಇಡೀ ರಾಜ್ಯಕ್ಕೆ ಟಾಪರ್ ಆದಾಗ, ಪ್ರಥಮ ರ್ಯಾಂಕ್ ಬಂದಾಗ ಅಲ್ಲಿ ತಂದೆ ತಾಯಿಗಳ ಪಾತ್ರ ಕೂಡ ಅಷ್ಟೇ ದೊಡ್ಡದು. ಒಂದು ಮಗು ರ್ಯಾಂಕ್ ತಗೊಳ್ಳುತ್ತೆ, ಚೆನ್ನಾಗಿ ಓದುತ್ತೆ ಅಂದರೆ ಒಂದು ಮಗುವಿನ ಛಲ ಮತ್ತು ಮಗುವಿನ ತಯಾರಿ, ಇನ್ನೊಂದು ಅವರ ತಂದೆ ತಾಯಿಗಳ ಪ್ರೋತ್ಸಾಹ. ನೀವಂಥದ್ದೊಂದು ಒಳ್ಳೆ ವಾತಾವರಣ ಕೊಟ್ಟಾಗ ಮಗು ಅಂಥ ಒಳ್ಳೆ ಮನಸ್ಸಿನಿಂದ ಓದುತ್ತೆ. ಆ ಓದಿದ್ದು ಆ ಮಗುವಿನ ತಲೆಯೊಳಗೆ ಇಳಿದು ಮನಸ್ಸಿನೊಳಗೆ ಇಳಿದು ಕೈಯಲ್ಲಿ ಬಂದು ಚೆಂದ ಬರೀಲಿಕ್ಕಾಗುತ್ತೆ. ಸೊ ಹೇಳಿ, ನಿಮ್ಮ ಮನೆಯಲ್ಲಿ ಯಾವ ಥರದ ವಾತಾವರಣ? ಯಾಕಂದರೆ ಎಷ್ಟೋ ಪೋಷಕರು ನಮ್ಮ ನೋಡ್ತಾ ಇದ್ದಾರೆ ಈಗ, ಅವರಿಗೆ ಇದೊಂದು ಒಳ್ಳೆಯ ಪಾಠವಾಗಲಿ ಅಂತ ಹೇಳಿ.
ಮೇಡಮ್ ನಮಸ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಗಳಿಗೆ ಒಳ್ಳೆಯ ವಾತಾವರಣ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಒಂದು ಶೈಕ್ಷಣಿಕ ಪ್ರಗತಿಗೆ ಯಾವ ಥರ ಒಂದು ಪೂರಕ ವಾತಾವರಣ ಬೇಕೋ ಆ ಥರದ ವಾತಾವರಣ ನಾವು ಒದಗಿಸಿಕೊಟ್ಟಿದ್ದೇವೆ. ಅವಳು ನನ್ನ ಮಿಸ್ಸಸ್ಸು ಕನ್ನಡ ಮತ್ತು ಹಿಸ್ಟ್ರಿ ಟೀಚರ್ ಆಗಿದ್ದಾರೆ, ನಾನು ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದೆ. ಹಾಗಾಗಿ ಏನಾದರೂ ಡೌಟ್ ಇದ್ದರೆ ಅವರು ಕನ್ನಡದಲ್ಲಿ ಡೌಟ್ ಇದ್ದರೆ ನನ್ನ ಮಿಸ್ಸಸ್ ಹತ್ರವೂ ಕೇಳ್ತಾ ಇದ್ದರು, ಟೀಚರ್ ಅಲ್ಲದೆ. ಮತ್ತು ಮನೆಯಲ್ಲಿ ಕೆಲವೊಮ್ಮೆ ಇದು ಈವನ್ ರಸಾಯನಶಾಸ್ತ್ರದಲ್ಲಿ ಕೂಡ ಕೆಲವೊಮ್ಮೆ ಡೌಟ್ ಬಂದರೆ ನನ್ನ ಹತ್ರ ಕೇಳ್ತಾ ಇದ್ದರು, ನಾವು ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೇವೆ. ಮತ್ತು ಹಾಗೆ ಏನಾದರೂ ಇದ್ದಿದ್ದರೆ ಅವರ ಟೀಚರ್ ಹತ್ರ ಹೇಳಿಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ತಿದ್ಲು. ಹಾಗೆ ಟೋಟಲಿ ಈಗ ನಮ್ಮ ಮನೆ ಅಂತ ಹೇಳಿದರೆ ನಾವು ಮಾತ್ರ ಅಲ್ಲ, ನಮ್ಮ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಅವಳ ಆ ಶೈಕ್ಷಣಿಕ ಪ್ರಗತಿಗೆ ಒಂದು ಪೂರಕವಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವಳು ರಾಜ್ಯಕ್ಕೆ 625ರಲ್ಲಿ 625 ಮಾರ್ಕ್ ತೆಗಿಲಿಕ್ಕೆ ಸಹಕಾರಿ ಆಯಿತು. ಮೊದಲು ಪ್ರಥಮ ಇದರಲ್ಲಿ 625ರಲ್ಲಿ 23 ಅಂಕ ಗಳಿಸಿದ್ಲು. ಆಗ ನಮಗೆ ಸ್ವಲ್ಪ ಬೇಸರ ಆಯಿತು. ಯಾಕಂತ ಹೇಳಿದರೆ ಅವಳು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದು, ಆ ಹಾರ್ಡ್ ವರ್ಕಿಗೆ ಸರಿಯಾದ ಒಂದು ಏನು ಅವಳಿಗೆ ಯಶಸ್ಸು ಸಿಗಲಿಲ್ಲ ಅಲ್ವಾ ಅನ್ನುವ ಆ ಒಂದು ಬೇಸರ ನಮಗಿತ್ತು. ಆದರೆ ಈಗ 625ರಲ್ಲಿ 625 ಅಂಕ ಬಂದ್ರಿಂದ ನಮಗೆ ಸಂತೋಷ ಆಯಿತು. ಹಾಗೆ ನಮಗೆ ಮಾತ್ರ ಅಲ್ಲ, ಇಲ್ಲಿಯ ಶಿಕ್ಷಕ ವರ್ಗದವರಿಗೂ ನಮ್ಮ ಕುಟುಂಬ ವರ್ಗದವರಿಗೂ ಎಲ್ಲರಿಗೂ ಸಂತೋಷ ಆಯಿತು. ಹಾಗಾಗಿ ನಾನು ಪ್ರಥಮವಾಗಿ ಇಲ್ಲಿಯ ಶಿಕ್ಷಕ ವರ್ಗದವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಒಂದು ಕೃತಜ್ಞತಾ ಭಾವದಿಂದ ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಮಾತು ಸರ್. ಯಾಕಂದರೆ ಮಗುವಿನ ಆ ಸಕ್ಸಸ್ ಕ್ರೆಡಿಟ್ ತಂದೆ ತಾಯಿಗಳಿಗೆ ಹೇಗೆ ಹೋಗಬೇಕು ಹಾಗೆ ಶಿಕ್ಷಕರಿಗೂ ಈಕ್ವಲ್ ಆಗಿ ಹೋಗಬೇಕು. ಈಗ ನಿಮ್ಮ ಮನೆಯಲ್ಲಿ ನೀವು ಅವಳಿಗೆ ಮೊದಲೇ ಹೇಳ್ತಾ ಇದ್ದಾರೆ, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಇರ್ಬೋದು, ಇಲ್ಲ ನೀನು ಔಟ್ ಆಫ್ ಔಟ್ ತೆಗಿಲೇಬೇಕು, ನೋಡು ಇಷ್ಟು ಬರಲೇಬೇಕು, ಈ ಥರ ಹೇಳ್ತಾ ಇದ್ರೆ, ಅಥವಾ ಮಗ ಎಷ್ಟು ತೆಗೆದ್ರು ಓಕೆ ತೆಗಿ ಅಷ್ಟು ತೊಂದರೆ ಇಲ್ಲ ಅಂತ ಇತ್ತಾ? ಯಾವ ಥರ? ಅಂದರೆ ನಾವು ಔಟ್ ಆಫ್ ಔಟ್ ತೆಗಿಬೇಕಂತ ಹೇಳ್ತಾ ಇಲ್ಲ ಇತ್ತು ಅವಳಿಗೆ, ಆ ಥರ ಒತ್ತಡ ನಾವು ಹೇರ್ತಾ ಇಲ್ಲ ಇತ್ತು. ಆದರೆ ಅವಳು ತೆಗಿತಾ ಇದ್ದು, ಅಂದರೆ ಅವಳು ಇವನ್ ಇದರಲ್ಲಿ ಕೂಡ ಟೆಸ್ಟಲ್ಲಿ ಇರ್ಬೋದು, FA ಅಲ್ಲಿ ಇರ್ಬೋದು ಅಥವಾ ಪ್ರಿಪರೇಟ್ರಿಯಲ್ಲಿ ಇರ್ಬೋದು ತೆಗಿತಾ ಇದ್ಲು. ಆದರೆ ನಾನು ಬಂದಾಗ ಕೇಳ್ತಾ ಇದ್ದೆ, ಹೇಗೆ ಮಗಳೇ ಹೇಗಾಯಿತು ಎಕ್ಸಾಮ್ ಅಂತ ಕೇಳಿದಾಗ ಅವಳು ಖುಷಿಯಲ್ಲಿ ಬರ್ತಾ ಇದ್ಲು. ಔಟ್ ಆಫ್ ಔಟ್ ಬಂದರೆ ನಾನು ಕೇಳ್ತಿದ್ದೆ, ಔಟ್ ಆಫ್ ಔಟ್ ಕೇಳ್ತಿದ್ದೆ, ಔಟ್ ಆಫ್ ಔಟ್ ಅಂತ ಹೇಳ್ತಾ ಇದ್ಲು. ಹಾಗಾದರೆ ಎಲ್ಲಿಯಾದರೂ ಅವಳು ಕಡಿಮೆ ಮಾರ್ಕ್, ಈಗ FA ಅಲ್ಲಿ ಕಡಿಮೆ ಮಾರ್ಕ್ ತೆಗೆದ್ರೆ ಆವಾಗ ಅಮ್ಮನ ಹತ್ರ ಬಂದು ಅಮ್ಮ ಅಳ್ತಾ ಬರ್ತಿದ್ಲು, ಕೆಲವೊಮ್ಮೆ ಮುಖ ಸಣ್ಣದು ಮಾಡಿ ಬರ್ತಾ ಇದ್ಲು, ಅರ್ಧ ಮಾರ್ಕ್ ಹೋಯಿತು, 1 ಮಾರ್ಕ್ ಹೋಯಿತು ಅಂತೇಳಿ. ಆಗ ನಾವು ಅವರಿಗೆ ಸಮಾಧಾನ ಮಾಡ್ತೇವೆ, ಮಾರ್ಕ್ ಇಂಪಾರ್ಟೆಂಟ್ ಅಲ್ಲ, ರಿಮಾರ್ಕ್ಸ್ ಇರಬಾರ್ದು. ಸೊ ಮಾರ್ಕ್ಸು ಕಡಿಮೆ ಬಂದರೂ ಅಡ್ಡಿಲ್ಲ, ಸೊ ನೆಕ್ಸ್ಟ್ ಟೈಮ್ ಮಾರ್ಕ್ಸ್ ಏನು ಲೈಫಿನ ಅಲ್ಟಿಮೇಟ್ ಗೋಲ್ ಅಲ್ಲ, ಹಾಗಾಗಿ ನೀನು ನೆಕ್ಸ್ಟ್ ಚೆನ್ನಾಗಿ ಓದು ಅಂತ ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದು, ಅದು ಕೂಡ ಸಹಕಾರಿ ಆಗಿರ್ಬೋದು. ನಿಜವಾಗ್ಲೂ ಇದು ಬೇಕು. ಮಾರ್ಕ್ಸೇ ಅಲ್ಟಿಮೇಟ್ ಅಂತ ಹೇಳುವಂಗಿರಬಾರ್ದು. ಯಾಕೆಂದರೆ ಮಕ್ಕಳಿಗೆ ಅದನ್ನು ತಲೆಯಲ್ಲಿ ತುಂಬಿದ್ರೆ ನಾಳೆ ಅರ್ಧ ಮಾರ್ಕ್ ಕಡಿಮೆ ತೊಗೊಂಡು ಮಗು ಮನೆಗೆ ಹೋಗ್ಲಿಕ್ಕೆ ಹೆದರುತ್ತೆ. ಅಪ್ಪ ಏನಂತಾರೋ ಅಮ್ಮ ಏನಂತಾರೋ ಅನ್ನೋ ಭಯದ ವಾತಾವರಣ ಇರುತ್ತೆ. ನೀವು ಎಷ್ಟೋ ಮಕ್ಕಳನ್ನ ನಿಮ್ಮ ಕ್ಲಾಸ್ ರೂಮ್ಗಳಲ್ಲೇ ನೋಡಿರ್ತೀರಿ, ಒಂದೊಂದು ಥರದ ಕ್ಯಾಟಗರಿ ಅವರು. ಹಾಗೆ ನಿಮ್ಮ ಮಕ್ಕಳು ಈಗ ಮನೇಲಿದ್ದವ್ರನ್ನು ಅಳಿಲಿಕ್ಕೆ ನಿಮ್ಗೆ ಸುಲಭ ಆಗ್ತಾ ಇತ್ತಾ? ಅಂದರೆ ನನ್ನ ಮಗಳು ಈ ಥರ ಸ್ಟೂಡಿಯಸ್, ನನ್ನ ಮಗಳು ಇಸ್ ಮಿಸ್ಚಿವಸ್, ಯಾವ ಥರ ಅದು? ಯಾಕೆಂದರೆ ಯು ಆರ್ ದ ಏನೋ ಒಂಥರ ಸೈಕಲಾಜಿಸ್ಟ್ ಥರ, ನೀವು ಮಕ್ಕಳೊಟ್ಟಿಗೆ ಇದು ನಿಮ್ಗದು ಕರತಲ ಮಲಕ ಅಂತಾರಲ್ಲ, ಕರಗತವಾಗಿರುತ್ತೆ. ಸೊ ಹೇಗೆ ನಾವು ತರಗತಿ ಕೋಣೆಯಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡಿದ್ರಿಂದ ಅವರ ಸೈಕಾಲಜಿಕಲ್ ಫೀಲಿಂಗ್ ನಮಗೆ ಅರ್ಥ ಆಗ್ತಾ ಇತ್ತು. ಹಾಗೆ ನನ್ನ ಮಗಳನ್ನು ನೋಡುವಾಗ ಅವಳು ತುಂಬ ಅಂದರೆ IQ ತುಂಬ ಚೆನ್ನಾಗಿತ್ತು ಅವಳದು. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಓದಿದರೂ ಕೂಡ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಆ ಒಂದು ನಾಲೆಜ್ ಇತ್ತು ಅವಳಿಗೆ. ಅಂದರೆ ನಾನು ನನ್ನ ಮಗಳಂತ ಹೇಳುವುದಲ್ಲ, ಹಾಗಿತ್ತು. ಹಾಗಾಗಿ ಅವಳಷ್ಟಕ್ಕೆ ಓದ್ತಾ ಇದ್ಲು. ನಾವೇನು ಅವಳಿಗೆ ಪ್ರೆಷರ್ ಹಾಕಬೇಕು, ನೀನು ಓದು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳುವ ಅವಶ್ಯಕತೆ ಇಲ್ಲ ಇತ್ತು. ಅವಳಷ್ಟಕ್ಕೆ ಅವಳು ಓದ್ತಾ ಇದ್ಲು. ಮತ್ತು ಅವಳು ಆಗ ಹೇಳಿದ ಹಾಗೆ ಸಾಧಾರಣ ಜನವರಿಯಿಂದ ಅವಳು ಏನು ಮಾಡಿದ್ಲು ಅಂತ ಹೇಳಿದರೆ ಸ್ವಲ್ಪ ಬೇಗ ಎದ್ದು, ಮೊದಲು ಸ್ವಲ್ಪ ಲೇಟ್ ಹೇಳ್ತಾ ಇದ್ಲು. ಜನವರಿಯಿಂದ ಸಾಧಾರಣ ಒಂದು 5 ಗಂಟೆಗೆ ಎದ್ದು ಬಿಟ್ಟು, ಸೊ ಮಧ್ಯಾಹ್ನ 1 ಗಂಟೆ ರಜೆಯಲ್ಲಿ 1 ಗಂಟೆವರೆಗೆ ಓದ್ತಾ ಇದ್ಲು. ಮತ್ತು ಸಂಜೆ ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮಧ್ಯಾಹ್ನ ರೆಸ್ಟ್ ತಗೊಳ್ತಿದ್ಲು. ಮತ್ತು ರಾತ್ರಿ 11 ಗಂಟೆವರೆಗೂ ಕೂಡ ಅವಳು ಸ್ಟಡಿ ಮಾಡ್ತಾ ಇದ್ಲು. ಹಾಗಾಗಿ ಈ ಥರದ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಆಯಿತು. ಆ ಸಂದರ್ಭದಲ್ಲಿ ನೀವು ಎಚ್ಚರ ಇರ್ತಾ ಇದ್ರೆ, ಅವರನ್ನು ಎಷ್ಟು ಗಮನಿಸ್ತಾ ಇದ್ರಿ? ಯಾಕಂದ್ರೆ ನೀವಿಬ್ಬರು ವರ್ಕಿಂಗ್ ಇಬ್ರು,
ಸೊ ಬೇರೆ ಟೈಮಲ್ಲಿ ನೀವು ಮನೇಲಿ ಇರಲ್ಲ, ಅವರೇ ಇರ್ತಾ ಇದ್ರು ಮನೆಯಲ್ಲಿ. ಸೊ ಯಾವ ಥರ ಗಮನಿಸ್ಕೊಳ್ತಾ ಇದ್ರಿ? ಅವ್ರು ಏನು ಮಾಡ್ತಿದ್ದಾರೆ, ಎಷ್ಟು ಓದ್ತಾ ಇದ್ದಾರೆ, ನಿದ್ದೆ ಬಿಡ್ತಾ ಇದ್ದಾರಾ, ಇದೆಲ್ಲವನ್ನ ಗಮನಿಸ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ, ಅಂದರೆ ಪೋಷಕರ ಕರ್ತವ್ಯ. ಅದನ್ನು ಹೇಗೆ ಮಾಡ್ತಾ ಇದ್ರಿ? ಆದರೆ ಅವಳು ನನ್ನ ಮಿಸ್ಸಸ್ಸು ನಾನು ಬೇರೆ ರೂಮ್ನಲ್ಲಿ ಓದ್ತಾ ಇದ್ದೆ, ನಾನು ನನ್ನ ಕ್ಲಾಸಿಗೆ ಪ್ರಿಪರೇಷನ್ ಆಗ್ತಾ ಇದ್ದೇನೆ. ನನ್ನ ಮಿಸ್ಸಸ್ ಮಾತ್ರ ಅವಳ ಜೊತೆಯಲ್ಲೇ ಕೂತ್ಕೊಂಡು 11 ಗಂಟೆವರೆಗೆ ಅವಳು ನನ್ನ ಮಿಸ್ಸಸ್ಸೇ ಇರ್ತಾ ಇದ್ದು, ಅವ್ರ ಜೊತೆಯಲ್ಲಿ ಇದ್ದು ಅವಳನ್ನು ಒಬ್ಸರ್ವ್ ಮಾಡ್ತಾ ಇದ್ದು. ಆದರೆ ಅವಳು ಹಾಗೆ ಬೇರೆ ಇದು ಈಗ ಮೊಬೈಲ್ ಕೂಡ ಕೆಲವೊಮ್ಮೆ ಯೂಸ್ ಮಾಡ್ತಾ ಇದ್ಲು, ಆದರೆ ಮೊಬೈಲನ್ನು ಬೇರೆ ವಿಷಯಕ್ಕೆ ಯೂಸ್ ಮಾಡ್ತಾನೆ ಇಲ್ಲ. ನಾವು ಮೊಬೈಲ್ ಕೊಡ್ತೇನೆ, ಹೌದು, ಕಾನ್ಫಿಡೆನ್ಸ್ ಇತ್ತು, ಮತ್ತು ಅವಳು ಮೊಬೈಲನ್ನು ಹೆಚ್ಚಿಗೆ ಯೂಸ್ ಮಾಡ್ತಾ ಇಲ್ಲ. ಸೊ ಇದಕ್ಕೆ ಯಾವುದು ಶೈಕ್ಷಣಿಕಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ಮೊಬೈಲ್ ಯೂಸ್ ಮಾಡ್ತಾ ಇದ್ಲು. ಆಗ ಹೇಳಿದ ಹಾಗೆ PDF ಅಥವಾ ಟೀಚರ್ಸ್ ಕಳಿಸಿದ ಮೆಟೀರಿಯಲ್ಸನ್ನು ಓದಲಿಕ್ಕೆ ಅದನ್ನು ಯೂಸ್ ಮಾಡ್ತಾ ಇದ್ಲು. ಅಷ್ಟೇ ಬಿಟ್ಟರೆ ಮತ್ತೆ ಬೇರೆ ಯಾವುದಕ್ಕೆ ಯೂಸ್ ಮಾಡ್ತಾ ಇಲ್ಲ. ಅದು ನಿಮ್ಮ ಮೊಬೈಲ್, ಅವಳದ್ದೇ ಮೊಬೈಲ್? ಅಲ್ಲ, ನನ್ನ ಮಿಸ್ಸಸ್ ಮೊಬೈಲ್. ಅವಳಿಗೆ ಮೊಬೈಲ್ ನಾವು ತೆಗೆಸಿ ಕೊಡಲಿಲ್ಲ. ಸೊ ನನ್ನ ಮೊಬೈಲನ್ನು ಯೂಸ್ ಮಾಡ್ತಾ ಇಲ್ಲ ಇತ್ತು. ದಯವಿಟ್ಟು ಇದೊಂದು ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಳ್ಳಿ, ಮೊಬೈಲ್ ಎಲ್ಲ ತೆಗೆಸಿ ಕೊಟ್ಟಿಲ್ಲ ಆ ಮಗುವಿಗೆ ಅಂತ. ಮನೆಯಲ್ಲಿರುವ ಮೊಬೈಲನ್ನು ಮಗು ಬೇಕಾದಾಗ ಬಳಸ್ತಾ ಇದ್ರು. ನಾನು ಸ್ಕೂಲಿಗೆ ಹೋಗಿ ಬಂದ ಮೇಲೆ ಸ್ವಲ್ಪ ನೀವು ಸ್ಕೂಲಿಗೆ ಹೋಗಿ ಬಂದ ಮೇಲೆ ಈಗ ನಿಮ್ಮನ್ನೇ ಕೇಳೋದಿದೆ ಮ್ಯಾಮ್, ಏನಂದರೆ ಎಕ್ಸಾಮ್ ಟೈಮಲ್ಲಿ ಮಗು ಕುಡಿಯುವ ನೀರು, ತಿನ್ನುವ ಆಹಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆ ತಯಾರಿಯ ಸಮಯದಲ್ಲೂ. ಸೊ ಅದು ಯಾವ ಥರದ ಆಹಾರ, ಅದ್ರ ಬಗ್ಗೆ ಹೇಗೆ ನೀವು ಮುತುವರ್ಜಿ ವಹಿಸಿದ್ರಿ? ಆಹಾರ ತಿನ್ನೋದ್ರಲ್ಲಿ ಅವಳು ಏನು ತಿನ್ನೋದಿಲ್ಲ. ಓದುವಾಗಲೇ ನಾನು ಅವಳಿಗೆ ತಂದು ಶಿಶುಪಾಲನ ರಜೆ ಹಾಕಿದ್ದೆ. ನಾನು ಒಂದು 15 ದಿವಸ ಎಕ್ಸಾಮ್ ಟೈಮಿಗೆ ನಮ್ಮ ಶಿಶುಪಾಲನ ರಜೆ ಇತ್ತು. ಆಗ ನಾನು ಅವಳಿಗೆ ಮಧ್ಯೆ ತಂದು ಕೊಡುವುದಷ್ಟೇ ತಿನ್ನಲಿಕ್ಕೆ. ಆದರೆ ಅವಳು ಏನೂ ತಿನ್ನೋದಿಲ್ಲ, ಅಲ್ಲೇ ಇರ್ತಿತ್ತು. ಇದಿಷ್ಟು ಮುಗಿಸಿಯೇ, ಇದೊಂದು ಪೇಜ್ ಮುಗಿಸಿಯೇ ನಾನು ಓದ್ತೇನೆ ಅಂತ ಅವಳು ಟೆಕ್ಸ್ಟ್ ಬುಕ್ ಓದ್ತಾ ಇದ್ಲು. ಮತ್ತು ಸರ್ ಪಾಠ ಮಾಡುವಾಗ ಅವಳು ಕರೆಕ್ಟ್ ಕೇಳ್ತಿದ್ಲು, ಅದನ್ನ ಪಾಯಿಂಟ್ ಬರ್ಕೊಂಡು ಬಂದು ಅದನ್ನ ಓದ್ತಾ ಇದ್ಲು. ಓಕೆ, ಸರ್ ಸಹ ಹೇಳ್ತಿದ್ರು, ಅವಳು ಬರ್ಕೊಳ್ತಿದ್ಲು ಪಾಯಿಂಟ್ ಅಂತ. ಮತ್ತು ಪ್ರತಿ ಶಿಕ್ಷಕರ ಪಾಠವನ್ನು ಅವಳು ಇಷ್ಟಪಟ್ಟೆ ಕೇಳ್ತಾ ಇದ್ಲು. ಶಿಕ್ಷಕರನ್ನು ಇಷ್ಟಪಟ್ಟಾಗ ಮಗುವಿಗೆ ಪಾಠ ಅರ್ಥ ಆಗುತ್ತೆ. ಅವಳು ಪ್ರತಿ ಶಿಕ್ಷಕರ ಪಾಠವನ್ನು ಇಷ್ಟಪಟ್ಟು ಕೇಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಕೂಡಲೇ ಅರ್ಥ ಆಗ್ತಿತ್ತು, ಹೆಚ್ಚು ಓದಬೇಕಾಗಿರಲಿಲ್ಲ. ಅಷ್ಟೇನು ಅವಳು ಹಾರ್ಡ್ ಸ್ಟಡಿ ಮಾಡ್ತಿರ್ಲಿಲ್ಲ. ಜನವರಿ ನಂತರ ಓದ್ತಿದ್ಲು. ಅದಕ್ಕೂ ಮೊದಲು ಒಂದು 7 ಗಂಟೆಗೆ ಹೇಳೋದು, 9 ಗಂಟೆ ಮಲಗೋದು ಮಾಡ್ತಿದ್ಲು. ಮತ್ತು ನಮ್ಮ ಯಾರ ಒತ್ತಡ ಇರಲಿಲ್ಲ. ಇಲ್ಲ, ಎಷ್ಟು ತೆಗಿಲೇಬೇಕು ನೀನಂತಿಲ್ಲ, ಎಷ್ಟು ಬಂತು ಮಗ ಅಷ್ಟು ಬರಲಿ ಅಂತ. ಆದರೆ ಅವಳಿಗೆ ಒಂದು ಛಲ ಇತ್ತು. ಅಕ್ಕನ ಹತ್ರ ಹೇಳ್ತಿದ್ಲು, ಅಕ್ಕನಿಗೆ 621 ಬಂದಿತ್ತು. ಆಗ ಅವಳು ಹೇಳ್ತಿದ್ಲು, ಇಲ್ಲ ನಾನು 625 ತೆಗಿತೀನಿ ನೋಡಿ ನೀನು ಅಂತ ಹೇಳ್ತಿದ್ಲು. ಅದೇ ಒಂದು ಅವಳಿಗೆ ಛಲ ಇತ್ತು. ಬಿಟ್ಟರೆ ನಮಗೇನು ತೆಗಿಲಿ, ಅಷ್ಟೇ ತೆಗಿಬೇಕನ್ನುವ ಯಾವ ಒತ್ತಡವನ್ನು ನಾವು ಅವಳ ಮೇಲೆ ಹಾಕ್ತೀವಿ. ಮತ್ತು ನಾನು ಓದುವಾಗ 11 ಗಂಟೆವರೆಗೆ ಕೂತ್ಕೊಳ್ತಿದ್ದೆ. ನೀವು ಓದ್ತಾ ಇದ್ರಿ? ನಾನು ಓದ್ತಿದ್ದೆ, ಮತ್ತು ಅವಳ ಜೊತೆ ಕೂತ್ಕೊಳ್ತಿದ್ದೆ ಸ್ವಲ್ಪ. ಇದು ಮುಖ್ಯ ಅಲ್ವಾ? ನಾವು ಪೋಷಕರು ಎಷ್ಟು ಅವರ ಶಿಕ್ಷಣದಲ್ಲಿ ಇನ್ವಾಲ್ವ್ ಆಗ್ತೀವಿ, ಅಥವಾ ಅವರ ಓದುವಿಕೆಯಲ್ಲಿ ನಾವು ಕೂತ್ಕೊಂಡು ಅಥವಾ ನಾವು ಅವರ ಜೊತೆ ಇದ್ದು ಸಹಕರಿಸ್ತೀವಿ, ಅವ್ರ ಜೊತೆಗೆ ಇದ್ದು ಧೈರ್ಯ ಕೊಡ್ತೀವೋ, ಆಗ ಆ ಮಗು ಇನ್ನಷ್ಟು ಕಾನ್ಫಿಡೆಂಟ್ ಆಗುತ್ತೆ. ಅದಕ್ಕೆ ನಿಮ್ಮ ನಿದರ್ಶನವೇ ಇದೆ. ನನ್ನ ಮಗು 625 ತೆಗೆದಾಗ ನನಗಾಗುವ ಸಂತೋಷಕ್ಕಿಂತ ನಾನು ಕಲಿಸಿದ ಮಕ್ಕಳು 625 ತೆಗೆದಾಗ ಆ ಸಂತೋಷ ಬೇರೆ ಥರ. ಹಾಗೆ ನಮ್ಮೆಲ್ಲ ಶಿಕ್ಷಕ ವೃಂದ ಈ HMM VKR ಇವಳಿಗೆ LKGಯಿಂದ ಕಲಿಸಿದ್ದಾರೆ. ಒಂದು ಬಿಲ್ಡಿಂಗ್ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಫೌಂಡೇಶನ್ ಗಟ್ಟಿ ಇರಬೇಕು. ಹಾಗೆ ಇಲ್ಲಿಯ ಒಂದು ನನ್ನ ಮಗಳ ಎಜುಕೇಷನ್ 625ಗೆ ಕಾರಣ ಆ LKGಯಿಂದ ಕಲಿಸಿದ ಎಲ್ಲ ಶಿಕ್ಷಕರನ್ನು ನೆನಪಿಸ್ಕೊಳ್ತಾ, ಹಾಗೆ ನಮ್ಮ HMM ಮತ್ತು VKR ಎಲ್ಲ ಶಿಕ್ಷಕರು ಅವಳಿಗೆ ಭದ್ರ ಬುನಾದಿಯನ್ನು ಹಾಕೊಟ್ಟಿದ್ದರು. ಈ ಒಂದು ಪ್ರಯತ್ನ 625 ಬರೋ ಸುಮ್ಮನೆ ಅಲ್ಲ, ಶಿಕ್ಷಕರ ಪ್ರಯತ್ನ ತುಂಬ ಇರುತ್ತೆ. ನಾನೊಬ್ಬ ಶಿಕ್ಷಕಿಯಾಗಿ ಹೇಳ್ತಾ ಇದ್ದೇನೆ, ಶಿಕ್ಷಕರ ಪ್ರಯತ್ನ ತುಂಬ ಇರುತ್ತೆ. ಹಾಗೆ ಮಗು ಸಹ ಸಪೋರ್ಟ್ ಮಾಡಿದಾಗ ಒಂದು 625 ಪಡೆಯೋಕ್ಕಾಯ್ತು. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಹಾಗೆ ಅವರಷ್ಟು ಖುಷಿಪಟ್ಟಿದ್ದಾರೆ. ಸರ್, ಈ ಸ್ಕೂಲಿನ ಧ್ಯೇಯ ಏನಂತ ಹೇಳಿದರೆ ನೀವು ನೋಡಿರ್ಬೋದು, ಲವ್, ಕ್ವಾಲಿಟಿ ಆ್ಯಂಡ್ ಕೇರ್. ಹಾಗಾಗಿ ಇಲ್ಲಿ ಮಕ್ಕಳನ್ನು ಅತ್ಯಂತ ಪ್ರೀತಿಯಿಂದ ನೋಡ್ತಿದ್ರು. ನಮ್ಮ ಸ್ವಂತ ಮಕ್ಕಳ ಹಾಗೆ ಅವರು ಪ್ರೀತಿ ಮಾಡ್ತಾಯಿದ್ರು. ಅದು ಒಂದು ಸಂತೋಷ ಕೊಟ್ಟಿದೆ. ಮತ್ತು ಅವರನ್ನು ಆಸಕ್ತಿ, ಮಕ್ಕಳ ಬಗ್ಗೆ ತುಂಬ ಆಸಕ್ತಿ. ಯಾಕಂತ ಹೇಳಿದರೆ ನನ್ನ ಮಗಳು ರ್ಯಾಂಕ್ ಬಂದ್ಲಂತ, ಫಸ್ಟ್ ರ್ಯಾಂಕ್ ಬಂದರೆ ನಮಗಿಂತ ಹೆಚ್ಚಿನ ಸಂಭ್ರಮ ಮಾಡಿದ್ದು ಇಲ್ಲಿಯ ಟೀಚರ್ಸು. ಅವರ ಸ್ವಂತ ಮಕ್ಕಳೇ ಬಂದರು ಅನ್ನುವ ಥರದಲ್ಲಿ ಅವರು ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಮತ್ತು ಮೌಲ್ಯಯುತವಾದ ಶಿಕ್ಷಣ, ಕ್ವಾಲಿಟಿ. ಸೊ ಕ್ವಾಲಿಟಿ ಎಜುಕೇಷನ್ ಈ ಸಂಸ್ಥೆಯಲ್ಲಿ ಸಿಗ್ತಾ ಉಂಟು. ಹಾಗಾಗಿ ಈ ಸಂಸ್ಥೆ, ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ತುಂಬ ಒಳ್ಳೆ ಅಧ್ಯಾಪಕರು ಇದ್ದಾರೆ.
ಇದ್ದಾರೆ ಈ ಸ್ಕೂಲಲ್ಲಿ. ಈಗ ಚಿಂತನ ರಾಜೇಶ್ ಮೇಡಮ್ ಅವರು ಇಲ್ಲಿಯ ಪ್ರಾಂಶುಪಾಲರಾಗಿದ್ದಾರೆ, ಶುಭಾ ಮೇಡಮ್ ಇಲ್ಲಿಯ ಹೆಡ್ ಮಾಸ್ಟರ್ ಆಗಿದ್ದಾರೆ, ಹಾಗೆ ಚಂದ್ರಶೇಖರ್ ಸರ್ ಅಸಿಸ್ಟೆಂಟ್ ಹೆಡ್ ಮಾಸ್ಟರ್ ಆಗಿದ್ದಾರೆ. ಹಾಗೆ ಉಳಿದ ಎಲ್ಲ ಸಂತೋಷ್ ಸರ್ ಇರ್ಬೋದು, ಎಲ್ಲ ಸರ್ ಕೂಡ ನಾನು ಇಂಡಿವಿಜುವಲ್ ಹೇಳುವುದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಅತ್ಯಂತ ಚೆನ್ನಾಗಿ ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ, ಇಬ್ಬರೂ ಮಕ್ಕಳಿಗೂ ಕೂಡ ಹೇಳಿಕೊಟ್ಟಿದ್ದಾರೆ. ಮತ್ತು ಇಲ್ಲಿಯ ಈ ಸಂಸ್ಥೆಯ ಪ್ರವರ್ತಕರು ಹೇಗೆ ಅಧ್ಯಕ್ಷರು BM ಸುಕುಮಾರ್ ಶೆಟ್ಟಿ ಇರ್ಬೋದು, ಮತ್ತು ಕಾರ್ಯದರ್ಶಿಗಳಾದ ನಕತ್ತಾಯ್ ಸರ್ ಇರ್ಬೋದು, ಅವರೆಲ್ಲರೂ ಕೂಡ ಈ ಸಂಸ್ಥೆಯನ್ನು ತುಂಬ ಚೆನ್ನಾಗಿ ಮುನ್ನಡೆಸ್ತಾ ಇದ್ದಾರೆ. ಸೊ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೇವಲ ಬಿಲ್ಡಿಂಗ್ ಅಲ್ಲ, ಅಲ್ಲಿರುವ ಶಿಕ್ಷಕರು ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ನೋಡು, ಅಲ್ಲಿ ಯಾವ ಶಿಕ್ಷಕರಿದ್ದಾರೆ ಅನ್ನುವ ಆ ಒಂದು ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಪೋಷಕರು ಆ ಸ್ಕೂಲಿಗೆ ಕಳಿಸ್ತಾರೆ. ಹಾಗಾಗಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ಒಳ್ಳೆಯ ಒಂದು ವಾತಾವರಣ ಉಂಟು. ಶೈಕ್ಷಣಿಕ ಪ್ರಗತಿಗೆ, ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿಗೆ ಏನು ಬೇಕು ಅದು ಉಂಟು. ಸೊ ಹಾಗಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಈ ಮೂಲಕ ಅವರಿಗೆ ನಾನು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಮತ್ತು ಏನಂತ ಹೇಳಿದರೆ, ತೇನ ವಿನ ತೃಣಮಪಿ ನ ಚಲತಿ, ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾಡುವುದಿಲ್ಲ. ಹಾಗಾಗಿ ನನ್ನ ಮಗಳಿಗೆ ಈಗ 625 625 ಮಾರ್ಕ್ಸ್ ಈ ಸಂದರ್ಭದಲ್ಲಿ ಬಂದಿದೆ. ಹಾಗಾಗಿ ಆ ಸಂದರ್ಭವನ್ನು ನಾವೆಲ್ಲರೂ ಸಂಭ್ರಮಿಸ್ತೇವೆ. ನಮ್ಮ ಒಟ್ಟಿಗೆ ನಮ್ಮ ಶಿಕ್ಷಕ ವರ್ಗದವರು ಇದ್ದಾರೆ, ವಿದ್ಯಾರ್ಥಿಯ ಸಮೂಹಗಳು ಇದ್ದಾರೆ. ಮತ್ತು ಇಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಮಗಳೇ 625ರಲ್ಲಿ 625 ತೆಗೆದಲ್ಲ, 623 ತೆಗೆದವರು ಇದ್ದಾರೆ, 22 ತೆಗೆದಿದ್ದಾರೆ, 21 ತೆಗೆದ, ಮತ್ತು ಡಿಸ್ಟಿಂಕ್ಷನ್ಸ್ ತುಂಬ ಜನ ವಿದ್ಯಾರ್ಥಿಗಳು ಬಂದರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ನಾನು ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ ಮೇಡಮ್. ಹೌದು, HMM ಮತ್ತು VKR ಶಾಲೆಗಳು ಕುಂದಾಪುರ, ಇದರ ವಿದ್ಯಾರ್ಥಿನಿ ಸಾಯಿ ಸ್ಪರ್ಶ SSLCಯಲ್ಲಿ ಫಸ್ಟ್ ರ್ಯಾಂಕ್ 625ಕ್ಕೆ 625 ತಗೊಂಡ ವಿದ್ಯಾರ್ಥಿನಿಯನ್ನು ಮಾತಾಡಿಸಿ ಆಯಿತು, ಅವರ ತಂದೆ ತಾಯಿಯವರನ್ನು ಮಾತನಾಡಿಸಿ ಆಯಿತು. ಈಗ ತಂದೆ ತಾಯಿ ಎಷ್ಟೇ ಪ್ರಮುಖರು ಯಾರು ಕೇಳಿದರೆ ಶಿಕ್ಷಕರು. ನಮ್ಮೊಂದಿಗೆ ಚಂದ್ರಶೇಖರ್ ಸರ್ ಇದ್ದಾರೆ, ಶುಭಾ ಮೇಡಮ್ ಇದ್ದಾರೆ, ಪವಿತ್ರ ಮೇಡಮ್ ಇದ್ದಾರೆ, ಸಂತೋಷ್ ಸರ್ ಇದ್ದಾರೆ, ಪ್ರೀತೇಶ್ ಸರ್ ಇದ್ದಾರೆ, ಹಾಗೆ ಉಡುಪ ಸರ್ ಇದ್ದಾರೆ. ಇವರೊಂದಿಗೆ ಇನ್ನಷ್ಟು ಶಿಕ್ಷಕ ವೃಂದದವರು ಸಾಯಿ ಸ್ಪರ್ಶ ಅವರ ಸಾಧನೆ ಏನಿದೆ ಅದರ ಹಿಂದೆ ನಿಂತು ಉತ್ತೇಜನ ಕೊಟ್ಟವರು, ಇಡೀ ಶಾಲೆಯ ಅಧ್ಯಾಪಕ ವೃಂದ ಎಲ್ಲರೂ ಯಾರನ್ನು ಬಿಡೋ ಹಾಗಿಲ್ಲ. ಒಂದು ಮಗು ಇಷ್ಟು ಮಟ್ಟಕ್ಕೆ ಒಂದು ಸಾಧನೆ ಮಾಡುತ್ತಂದರೆ ಆ ಶಾಲೆಯ ಪ್ರತಿ ಕಲ್ಲುಗಳು, ಪ್ರತಿ ಕಂಬಗಳು, ಪ್ರತಿ ಬೆಂಚ್ ಡೆಸ್ಕ್ಗಳು ಕೂಡ ಅದಕ್ಕೆ ಕಾರಣ ಆಗಿರುತ್ತೆ. ಸೊ ಚಂದ್ರಶೇಖರ್ ಸರ್ ಅವರೇ, ಈಗ ಸಾಯಿ ಸ್ಪರ್ಶಗೆ 623 ಮಾರ್ಕ್ ಬಂದು 625 ಬರಲೇಬೇಕಂತ ಅವಳು ಕಾನ್ಫಿಡೆಂಟಾಗಿ ಹೇಳಿದಾಗ ನಿಮಗೂ ಹಾಗೆ ಅನ್ನಿಸ್ತಾ ನಿಮ್ಮೆಲ್ಲರಿಗೂ? ನಮಸ್ತೆ ಮೇಡಮ್. ಮೊದಲಿಗೆ ನಾನು ಸಾಯಿ ಸ್ಪರ್ಶನಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ, ಹಾಗೆ ಅವರ ಪೋಷಕರಿಗೂ ಸಹ ಅಭಿನಂದನೆ ಹೇಳ್ಕೊಳ್ತೇನೆ. ನೀವು ಕೇಳಿದ ಹಾಗೆ ಈಗ ಅವಳಿಗೆ 625 ಬರುತ್ತೆ ಅನ್ನುವಂಥದ್ದು ನಮ್ಮೆಲ್ಲ ಶಿಕ್ಷಕರ ಒಂದು ಆತ್ಮವಿಶ್ವಾಸ ಆಗಿತ್ತು. ಅವಳಿಗೆ ಬರಲಿಲ್ಲ ಅಂದಾಗ ನಮಗೆ ಬಹಳ ನಿರಾಸೆ ಆಗಿದ್ದು. ಅವಳು ನಮ್ಮ ಹತ್ರ ಬಂದು ಹೇಳಿದವಾಗ ನನಗೆ 625 ಬರಬೇಕು ಸರ್ ಅಂದವಾಗ ಟೀಚರ್ಸ್ ಹತ್ರ ನಾವು ಅವಳಿಗೆ ಅವಳ ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೊಂಡು ನೋಡಿದವಾಗ ಅದರಲ್ಲಿ ನಿಜವಾಗ್ಲೂ 625 ಕೊಡಲೇಬೇಕು ಅವಳಿಗೆ. ಆದ್ರಿಂದ ನಮಗೆ ಅವಳಿಗೆ 625 ಬರುತ್ತೆ ಅನ್ನುವಂಥದ್ದು ಒಂದು ಆತ್ಮವಿಶ್ವಾಸ ಇತ್ತು. ಹಾಗಾಗಿ ಅದು ಅಚೀವ್ ಆಗಿದೆ ಅಂದ್ಕೊಳ್ತೀನಿ ಮೇಡಮ್. ಅಚೀವ್ ಆಗಿದೆ. ಆಗ ಗೊತ್ತಾದಾಗ ಶುಭ ಮೇಡಮ್ ನಿಮ್ಮ ಖುಷಿ ಹೆಂಗಿತ್ತು? ತುಂಬ ಖುಷಿ ಆಯಿತು ಮೇಡಮ್. ಅದ್ರ ಜೊತೆಗೆ ತುಂಬ ಹೆಮ್ಮೆನೂ ಇದೆ. ಎಕ್ಸ್ಪೆಕ್ಟೆಡ್ ಅದು ಆ್ಯಕ್ಚುಲಿ 625 ಎಕ್ಸ್ಪೆಕ್ಟೆಡ್ ಇತ್ತು. ಬಟ್ ಸರ್ ನಾವೆಲ್ಲ ಹೇಳಿದಾಗೆ 623 ಬಂದಾಗ ಒಂದು ಸ್ವಲ್ಪ ಬೇಸರ ಇತ್ತು, ಬಟ್ ಅದೇನು ಕಡಿಮೆ ಅಲ್ಲ. ಹೌದು. ಬಟ್ ಅವಳಿಗೆ ಸಿಕ್ಕಬೇಕಾಗಿತ್ತು, ಸಿಕ್ಕಿದೆ. ಈಗ ಖುಷಿ ಆಗ್ತಿದೆ ಮೇಡಮ್. ಆ್ಯಕ್ಚುಲಿ ಅವರ ತಾಯಿ ಆಗ ಒಂದು ಮಾತು ಹೇಳಿದರು, ಏನಂದರೆ ಅವರು ಕೂಡ ಶಿಕ್ಷಕಿ ಆಗಿರೋದ್ರಿಂದ ಅವ್ರ ಮಕ್ಳು ಗೆದ್ದಿದ್ದಕ್ಕಿಂತ ಅವರ ವಿದ್ಯಾರ್ಥಿಗಳು ಒಂದು ಸಾಧನೆ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ, ಆ ಸಂಭ್ರಮ ಈ ಶಾಲೆಯಲ್ಲಿ ಆಯಿತು ಅಂತ ಹೇಳಿದರು. ಸೊ ಹಾಗಾಗಿ ಪವಿತ್ರ ಮೇಡಮ್, ಸಾಯಿ ಸ್ಪರ್ಶ ಹೇಗಿದ್ದು? ಕ್ಲಾಸಲ್ಲಿ ಎಷ್ಟು ಅಟೆಂಟಿವ್ ಇರ್ತಾಯಿದ್ರು? ಸಾಯಿ ಸ್ಪರ್ಶನ್ ಬಗ್ಗೆ ನಾನು ಹೇಳಬೇಕಂದ್ರೆ ಅವಳು ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಹಾರ್ಡ್ ವರ್ಕ್ ಆ್ಯಂಡ್ ಸಕ್ಸಸ್ ಅಂತ ಹೇಳ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಾಯಿ ಸ್ಪರ್ಶ. ಅವಳು ಕೇವಲ ಸ್ಟಡೀಸ್ ಒಂದೇ ಅಲ್ಲ, ಕ್ಲಾಸ್ ರೂಮಲ್ಲಿ ಅವಳ ನೋಟ್ಸ್ ಮತ್ತೆ ಟೆಕ್ಸ್ಟ್ ಬುಕ್ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಅವಳು ಯಾವ ರೀತಿ ಪ್ರಿಪೇರ್ ಆಗ್ತಿದ್ಲು ಅಂತ. ಅವಳೇ ಒಂದು ರೀತಿ ಮೋಟಿವೇಶನ್ ಎಲ್ಲ ಮಕ್ಕಳಿಗೂ. ಅಷ್ಟು ನೀಟಾಗಿ ನಾನೇನೋ ಮಾಡ್ತೆ ಅನ್ನುವ ಒಂದು ತಲೆಯಲ್ಲಿಲ್ಲ, ನಾನು ಮಾಡ್ತೇನೆ, ನನಗೆ ಗೊತ್ತುಂಟು, ಎಲ್ಲವನ್ನ ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತಾರೆ, ಅದೇ ರೀತಿಯ ಮನೋಭಾವ ಇದ್ದವಳು. ಓಕೆ, ಸಂತೋಷ್ ಸರ್, ಈಗ ಕ್ಲಾಸ್ ರೂಮಲ್ಲಿ ಸಾಯಿ ಸ್ಪರ್ಶ ಅವ್ರ ಥರನೇ ಇರೋ ಇನ್ನೊಂದಿಷ್ಟು ವಿದ್ಯಾರ್ಥಿಗಳು, ಅದ್ರ ಜೊತೆಗೆ ಸಾಯಿ ಸ್ಪರ್ಶ ಅವ್ರಿಗಿಂತ ಕಡಿಮೆ, ಅಂದರೆ ಕಡಿಮೆ ಅಂತಲ್ಲ,
ಎವ್ರೇಜ್ ಇರೋರು ಎಲ್ಲ ಥರದ ವಿದ್ಯಾರ್ಥಿಗಳು ಒಂದು ಕ್ಲಾಸ್ ರೂಮಲ್ಲಿ ಇರ್ತಾರೆ. ಅಂಥ ಕ್ಲಾಸ್ ರೂಮನ್ನು ನೀವು ಒಬ್ಬ ರ್ಯಾಂಕ್ ವಿದ್ಯಾರ್ಥಿನಿ ಅಂದರೆ ಟಾಪರ್ ಆಗುವಂತಹ ವಿದ್ಯಾರ್ಥಿನಿಯೊಂದಿಗೆ ಈ ಕ್ಲಾಸನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ. ಆ ವಿದ್ಯಾರ್ಥಿಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ರಿ, ಇವ್ರನ್ನ ಕಡಿಮೆ ಮಾಡಿದ್ರೆ ಅನ್ನೋ ಮನೋಭಾವ ಬರಬಾರ್ದು. ಸೊ ಈ ಥರದಲ್ಲಿ ನೀವು ಸಾಯಿ ಸ್ಪರ್ಶ ಅಂತ ವಿದ್ಯಾರ್ಥಿನಿ, ಇನ್ನೊಂದು ನನ್ನಂಥ ವಿದ್ಯಾರ್ಥಿನಿ ಇದ್ದಾಗ ಸೊ ಅದನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಕ್ಲಾಸ್ ರೂಮಲ್ಲಿ? ಒಂದು ತರಗತಿ ಅಂತ ತಗೊಂಡಾಗ ತರಗತಿ ವಿವಿಧ ಕಲಿಕಾ ಮಟ್ಟದ ವಿದ್ಯಾರ್ಥಿಗಳಿರ್ತಾರೆ. ಮೊದಲಿಗೆ ನಾವು ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನ ದೃಷ್ಟಿಯಲ್ಲಿ ಇಟ್ಕೊಂಡು ಅಲ್ಲಿ ಅಂಕಗಳನ್ನು ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ. ಆ ಟಾಪಿಕನ್ನು ಅಟ್ಲೀಸ್ಟ್ ಅವ್ರು ರೀಚ್ ಆಗೋ ರೀತಿಯಲ್ಲಿ ನಾವು ಲೆಸನ್ ಮಾಡ್ತೇವೆ. ಆಮೇಲೆ ಜನವರಿ ನಂತರ ನಾವು ಏನು ಮಾಡ್ತೇವೆ, ಅವರ ಕಲಿಕಾ ಮಟ್ಟಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ವಿಂಗಡಣೆ ಮಾಡ್ತೀವಿ. ಈ ಸಾಯಿ ಸ್ಪರ್ಶನ್ ಅಂತವರು ಆ ಟಾಪ್ ಬ್ಯಾಚಲ್ಲಿ ಬರ್ತಾರೆ. ಅವರಿಗೆ ಹೆಚ್ಚಿಗೆ ಅಪ್ಲಿಕೇಶನ್ ಕ್ವಶನ್ ಕೊಟ್ಟು ಅವರದ್ದೇ ಆದ ಕಲಿಕಾ ಮಟ್ಟವನ್ನು ಅನುಸರಿಸಿ ನಾವು ಅವ್ರನ್ನ ಪ್ರಿಪೇರ್ ಮಾಡ್ತೀವಿ. ಹಾಗೆ ಸಾಯಿ ಸ್ಪರ್ಶ ಬಗ್ಗೆ ಹೇಳಬೇಕಾದ್ರೆ ಅವಳಿಗೆ ಒಂದು ದೃಢ ಸಂಕಲ್ಪ ಇತ್ತು. ದೃಢ ಸಂಕಲ್ಪ ಮಾತ್ರ ಇದು ಸಾಕಾಗಲ್ಲ, ಅದಕ್ಕೆ ಕಠಿಣ ಪರಿಶ್ರಮ ಬೇಕು. ಆ ಕಠಿಣ ಪರಿಶ್ರಮ ಅವಳು ಹಾಕಿದ್ದು. ಆದ್ದರಿಂದ ಪ್ರಥಮ ಫಲಿತಾಂಶ ರಿಸಲ್ಟ್ ಅನೌನ್ಸ್ ಆದಾಗ ಸಿಗಬೇಕಿತ್ತು, ಏನೋ ಸ್ವಲ್ಪ ವ್ಯತ್ಯಾಸ 2 ಅಂಕ ಕಳ್ಕೊಂಡು ಅವಳು ಎಷ್ಟು ಕಾನ್ಫಿಡೆನ್ಸ್ ನಮಗಿದೆ ಅಂದರೆ ನಾವು ಅವಳಷ್ಟೇ ಅಲ್ಲ, ನಾವು ಕೂಡ ಅವಳು 625 ಒಂದು ನಿರೀಕ್ಷೆ ಇದ್ದೀವಿ. ನಾವು ಕೂಡ ವ್ಯಾಲ್ಯೂಯೇಷನ್ಗೆ ಹೋದಾಗ ನಮ್ಮ ಫ್ರೆಂಡ್ಸ್ ಜೊತೆ ನಾವು ಅದನ್ನು ಶೇರ್ ಮಾಡ್ಕೊಂಡಿದ್ದೇವೆ. ನಮ್ಮ ಸ್ಕೂಲಲ್ಲೂ ಒಂದು 625 ಬರುವ ನಿರೀಕ್ಷೆ ಇದೆ ಅಂತ ನಾನು ಹೇಳ್ಕೊಂಡಿದ್ದೆ. ಆದ್ದರಿಂದ ನಮಗೆ ಅದು ತುಂಬ ಖುಷಿ ಆಗುತ್ತೆ. ಸೊ ಸಾಯಿ ಸ್ಪರ್ಶಗೆ 625 ಬಂದಿರೋದು ಆಕಸ್ಮಿಕ ಅಲ್ಲ, ಎಲ್ಲರೂ ಕಾಯ್ತಾ ಇದ್ದದ್ದು ಅಲ್ವಾ? ಬಾರದೇ ಇದ್ದಾಗ ತುಸು ನಿರಾಶೆ ಆದರೂ ಮತ್ತೆ ಬಂದಾಗ ಖುಷಿ ಪಟ್ಟವರು ನೀವೆಲ್ಲ. ಈಗ ಪ್ರೀತೇಶ್ ಸರ್, ಈಗ ಸಾಯಿ ಸ್ಪರ್ಶ ಅಂತ ವಿದ್ಯಾರ್ಥಿನಿಗೆ ನೀವು ನೆಕ್ಸ್ಟ್ ಇಯರ್ಲಲ್ಲೂ ರೆಡಿ ಮಾಡಬೇಕು ಅಂದರೆ ನಿಮ್ಮ ತಯಾರಿಗಳು ಆಸ್ ಅ ಟೀಚರ್ ಹೇಗಿರುತ್ತೆ? ಮೊದಲಿಗೆಲ್ಲರಿಗೂ ನಮಸ್ಕಾರ. ನಾನು ಈ ಸಂಸ್ಥೆಯಲ್ಲಿ ವಿಜ್ಞಾನ ಶಿಕ್ಷಕ 23 ವರ್ಷಗಳ ಸೇವೆ ಸಲ್ಲಿಸಿದಾಗ ನಾನು ಅನೇಕ ವಿದ್ಯಾರ್ಥಿಗಳನ್ನು ನಾನು ನೋಡಿದ್ದೇನೆ. ಪ್ರತಿಯೊಂದು ಈಗ ಯಾಕಂದರೆ ಸದ್ಯದಲ್ಲೇ ವಿಜ್ಞಾನ ಅಂತ ಹೇಳಿದಾಗ ಅಲ್ಲಿ ಅಪ್ಲಿಕೇಶನ್ ಬೇರೆ ಬೇರೆ ರೀಸನ್ ಕ್ವಶನ್ಗಳು ಬರ್ತವೆ. ಆಗ ಮಕ್ಕಳಲ್ಲಿ ಸ್ವಲ್ಪ ಗೊಂದಲಗಳಿರ್ತವೆ. ಆ ದಿಸೆಯಲ್ಲಿ ನೋಡಿದಾಗ ನನ್ನ 23 ವರ್ಷ ಅನುಭವದಲ್ಲಿ ಪ್ರತಿಯೊಂದು ಟೆಕ್ಸ್ಟ್ ಬುಕ್ಕಿನ ಪ್ರತಿಯೊಂದು ಪಾಯಿಂಟ್ಗಳನ್ನು ಗುರುತಿಸಿ ಅದರ ಪ್ರತಿಯೊಂದು ಶಬ್ದದ ಮೀನಿಂಗನ್ನು ಕೇಳಿದಂಥ ಅನೇಕ ವಿದ್ಯಾರ್ಥಿಗಳಲ್ಲಿ ಇವಳು ಕೂಡ ಒಬ್ಬಳು. ಯಾವುದೇ ವಿಷಯ ಇರ್ಬೋದು, ಅಲ್ಲಿ ಬಂದು ಇದರ ಅರ್ಥ ಏನು, ಯಾಕಂದ್ರೆ ನಾನದು ನೋಡ್ತಾ ಇಲ್ಲ. ಪ್ರತಿ ಸರಿ ನಾವು ಹೇಳ್ತೇವೆ, ನೀವು ಟೆಕ್ಸ್ಟ್ ಬುಕ್ಕನ್ನು ಓದಿ, ಸೈನ್ಸ್ ಬರೀ ನೋಟ್ಸ್ ಓದಿದ್ರೆ ಸಾಕಾಗೋದಿಲ್ಲ, ಅಪ್ಲಿಕೇಶನ್ ಅದಕ್ಕೆ ರಿಲೇಟೆಡ್ ಆಗಿರ್ತದೆ. ನೀವು ಟೆಕ್ಸ್ಟ್ ಬುಕ್ಕನ್ನು ಎಷ್ಟು ನೋಡ್ತೀರಿ ನೀವು ಸಕ್ಸಸ್ ಆಗ್ತೀರಿ ಅನ್ನೋದು ಇದ್ದಾಗ ಅವಳು ಪ್ರತಿದಿನ, ಅದು ಜನವರಿ ನಂತರ ಪ್ರತಿಯೊಂದು ಶಬ್ದದ ಅರ್ಥವನ್ನು ಕೇಳ್ತಾ ಇದ್ಲು. ಅದಕ್ಕೆ ತಕ್ಕದಾಗಿ ಮತ್ತೊಂದು ಖುಷಿ ಅಂತ ಹೇಳಿದ್ರೆ, ಈಗ ಎಕ್ಸಾಮ್ ಆದಾಗ ನಾನು ಮೆಸೇಜ್ ಹಾಕತ್ತೋ ಕಾಲ್ ಮಾಡಿದಾಗ 100 ಬರ್ಬೋದು ಅಂತ ಕೇಳಿದ್ರೆ ಬರ್ಬೋದು ಸರ್ ಅದನ್ನ ಹೇಳಿದ್ಲು. ಆ್ಯಕ್ಚುಲಿ ಒಂದು 2020 3 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ 625 ಮಾಡಿದ್ರು. ಆದ್ರೆ ಅವರೆಲ್ಲ ಕಾನ್ಫಿಡೆನ್ಸ್ ನಾವು ನೋಡ್ಲಿಲ್ಲ. ಬರ್ಬೋದು ಸರ್ ಆದ್ರೆ ಅವಳು ಪ್ರತಿ ಕ್ಷಣ ಇವನ್ ಸೈನ್ಸ್ ಎಕ್ಸಾಮಲ್ಲೂ ಕೇಳಿದ್ದೆ, ಉಳಿದ ಎಕ್ಸಾಮಲ್ಲೂ ಕೇಳಿದಾಗ ಬರುತ್ತೆ ಅನ್ನುವಂಥ ಒಂದು ದೃಢ ನಿರ್ಧಾರ ಇದೆಯಲ್ಲ, ಅಂತ ಮಕ್ಕಳು ಯಾವತ್ತೂ ವಿನ್ ಆಗ್ತಾರೆ. ಆ ವಿಷಯದಲ್ಲಿ ಕೂಡ ಸಾಯಿ ಸ್ಪರ್ಶ ಒಂದು ಈ ಸಂಸ್ಥೆಯ ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಶಾಲೆ ಗುರುತಿಸ್ಕೊಳ್ಳೋದು ಅಲ್ಲಿನ ವಿದ್ಯಾರ್ಥಿಗಳು ಪಟ್ಟಂಥ ಒಂದು ಸಕ್ಸಸ್ ಇರ್ಬೋದು. ಈಗ ಇವತ್ತು ನಮ್ಮನ್ನು ಗುರುತಿಸ್ತಾರೆ, ಅವ್ರೇನಾದ್ರು ಅದೊಂದು ಕಮ್ಮಿ ಆದಾಗ ಆ ಗುರುತಿಸುವಿಕೆಯಲ್ಲಿ ನಮ್ಮಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ತವೆ. ಆ ದಿಶೆಯಲ್ಲಿ ಈ ವರ್ಷ ಆರಂಭದಿಂದಲೂ ನಾವು ನೋಡಿದ್ದೇವೆ, ಒಂದು ಅತ್ಯುತ್ತಮವಾದ ಬ್ಯಾಚ್ ನಾವು ನೋಡ್ತಾ ಇದ್ದೇವೆ. ಇದು ಅಲ್ಟಿಮೇಟ್ ರಿಸಲ್ಟ್ ನಮ್ಗೆ ಕೊಡ್ತಾರೆ ಅನ್ನೋ ನಮ್ಗೆ ಗ್ಯಾರಂಟಿ ಇದ್ದಿತ್ತು. ಅಂಥದ್ರಲ್ಲಿ ಸಾಯಿ ಸ್ಪರ್ಶ ಹಾಗೆ ಇನ್ನೂ ಕೆಲವರು ಇದ್ದಿದ್ರು, 1-2 ಅಂಕದಲ್ಲಿ ಅವರು ಹಿಂದೆ ಮುಂದೆ ಹೋಗಿದ್ರು ಕೂಡ ಒಂದು ಆತ್ಮತೃಪ್ತಿ ಮತ್ತು ಸಂತೃಪ್ತಿ ಇದೆ ನಿಮಗೆ. ಸೊ ಉಡುಪ ಸರ್, ಈಗ ಒಂದು ಮಗು ಎಕ್ಸಾಮ್ ಬರೆಯೋದು ಅದು ಕೊನೆಯ ಹಂತ, ಆದರೆ ಆ ಮಗು ಎಕ್ಸಾಮ್ ಬರೀಲಿಕ್ಕೆ ಹೋಗುವ ತನಕದ ತಯಾರಿ ಇದೆಯಲ್ಲ, ಅದು ಬರೀ ಪರೀಕ್ಷೆಗೆ ಓದೋದು ಮಾತ್ರ ಅಲ್ಲ, ಮಾನಸಿಕ ತಯಾರಿ. ಅದನ್ನು ಟೀಚರ್ಸ್ ಕ್ಲಾಸ್ ರೂಮಲ್ಲಿ ತುಂಬ ಮಾಡಬೇಕಾಗುತ್ತೆ. ಈಗ SSLC ವಿದ್ಯಾರ್ಥಿಗಳಂದರೆ ಅವರನ್ನು ಮಾನಸಿಕವಾಗಿ ತಯಾರಿ ಮಾಡಬೇಕು ಮೊದಲು, ಆನಂತರ ಅವರು ಬರೆಯುವಂಥದ್ದು ಇದಕ್ಕೆ ಹೋಗೋದು. ಸೊ ಆ ತಯಾರಿ ನಿಮ್ಮಲ್ಲಿ ನಿಮ್ಮ HMM ಸ್ಕೂಲಲ್ಲಿ ಯಾವ ಥರ ಆಗ್ತಾ ಇತ್ತು? ಖಂಡಿತ ಮೇಡಮ್, ನಮ್ಮ ಸಾಯಿ ಸ್ಪರ್ಶ ನಮ್ಮ ಕ್ಲಾಸಲ್ಲಿ ಇದ್ರಂತಾರೆ ನಮಗೆ ಟೀಚರ್ಸಿಗೆ ಒಂದು ರೀತಿ ಹುಮ್ಮಸ್ಸು. ಮತ್ತೆ ಎಷ್ಟು ನಾವು ತಯಾರಿ ಮಾಡ್ಬೇಕಂತ ಹೇಳಿದ್ರೆ, ಇವತ್ತು ಅವಳು ಇರ್ತಾಳೆ, ಈ ಡೌಟ್ ಕೇಳ್ಬೋದು ಅವಳು, ಆ ರೀತಿ ನಾವು ಪ್ರಿಪೇರ್ ಆಗಿ ಹೋಗ್ತಿದ್ವಿ. ಜೊತೆಗೆ ಅವಳು ಕೂಡ ಯಾವುದೇ ತನಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲ ಅನ್ನೋದನ್ನ ತೋರಿಸ್ಕೊಳ್ತಾನೆ ಇರಲಿಲ್ಲ ಕ್ಲಾಸ್ನಲ್ಲಿ. ಅಷ್ಟು ಚೆನ್ನಾಗಿ ಪಾಠ ಕೇಳುವುದು. ಬೇರೆ ಯಾವ ವಿದ್ಯಾರ್ಥಿನ ನಾವು ಗಮನಿಸಬೇಕಾದಂಥ ಸ್ಥಿತಿ ಬರ್ತಿಲ್ಲ. ಇವಳನ್ನೇ ನಾವು ಟಾರ್ಗೆಟ್ ಮಾಡಿ ಹೇಳ್ಬೇಕಂತ ಆ ರೀತಿ ಪಾಠ ಕೇಳುವಂಥ ವಿದ್ಯಾರ್ಥಿನಿಗಳು ಕೇಳಿದ್ದನ್ನು ಅಷ್ಟು ಚೆನ್ನಾಗಿ ಅಲ್ಲಿ ನೋಟ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ಳೋದು. ಮತ್ತು ಅವಳಿಗೆ ಡೌಟ್ಸ್ ಅನ್ನೋದು ಆರಂಭದಲ್ಲಿ ಬಹಳ ಕಡಿಮೆ, ಕೊನೆಗೆ ಒಂದಿಷ್ಟು ಡೌಟ್ಸ್ ಜೊತೆಗೆ ಬರ್ತಾ ಇದ್ವು. ಅಷ್ಟು ಪ್ರಿಪೇರ್ ಆಗಿ ಮಾನಸಿಕವಾಗಿ ಅವಳು ಕೂಡ ಸಿದ್ಧವಾಗ್ತಿದ್ವು. ನಮ್ಗೆ ಕೂಡ ಅದು ಒಂದೇನೋ ರೀತಿ ಮೋಟಿವೇಶನ್ ಇದೆ, ನಾವು ಕೂಡ ತಯಾರಾಗಿ ಹೋಗಬೇಕು ಕ್ಲಾಸ್ಗೆ, ಅವಳಿರ್ತಾಳೆ ಅವಳಿಗೆ ಹೇಳಿಕೊಡ್ಬೇಕು ಅನ್ನುವಂಥ ಒಂದು ಆಸಕ್ತಿ ಹೆಚ್ಚಾಗ್ತಾ ಇತ್ತು. ಆ ಮೂಲಕ ಅವಳಿಗೆ ಖಂಡಿತ ಸಕ್ಸಸ್. ನಾವಂತೂ ಆರಂಭದಿಂದಲೂ ಒಂದು ಯೋಚನೆ ಮಾಡ್ಕೊಂಡಿದ್ವಿ, ಈ ಸಲ 625 ಬರಲೇಬೇಕು, ಬಂದರೆ ಅವಳು ತರ್ತಾಳೆ ಎನ್ನುವ ಒಂದು ವಿಶ್ವಾಸ ನಮ್ಮಲ್ಲಿತ್ತು. ಕೊನೆಗೆ ಏನೋ ಒಂದು ಕಾರಣದಿಂದ 1-2 ಮಾರ್ಕ್ ಕಡಿಮೆ ಆದರೂ ಕೂಡ
ಅದು ಖಂಡಿತ ಬರುತ್ತೆ ಅನ್ನೋ ಮತ್ತೊಂದು ವಿಶ್ವಾಸ ರಿವ್ಯಾಲ್ಯೂಷನ್ ಆಗಿ ಬಿಡ್ತದೆ. ಆ ಮೂಲಕ ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ, ಹೆಮ್ಮೆ. ಅವಳು ನಮಗೆ ಸ್ಕೂಲಿಗೆ ದೊಡ್ಡ ಒಂದು ಕೀರ್ತಿ ಅಂತ ಕೊಟ್ಟಿದ್ದಾರೆ. ಮೇಡಮ್, ಒಂದು ನಮ್ಮ ಶಾಲೆ ವಿಶೇಷತೆ ಬಗ್ಗೆ ನಾನು ಹೇಳಬೇಕು. ಈಗ ನಮ್ಮ ಶಾಲೆ ಹೆಚ್ಚಿನವರಿಗೆ ಗೊತ್ತಿರೋ ಹಾಗೆ 50 ವರ್ಷಗಳ ಇತಿಹಾಸ ಇರುವಂತಹ ಶಾಲೆ ಕುಂದಾಪುರದಲ್ಲಿ. ಹೌದು, ಕುಂದಾಪುರದ ಪ್ರಪ್ರಥಮ ಆಂಗ್ಲ ಮಾಧ್ಯಮ ಶಾಲೆ. ಹೌದು. ಈ ವರ್ಷ ನಾವು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಶಾಲೆಯ ಧ್ಯೇಯ ಧೋರಣೆ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗುತ್ತೆ. ನಮ್ಮ ಶಾಲೆಯಲ್ಲಿ ಎಲ್ಲ ಸ್ತರದ ವಿದ್ಯಾರ್ಥಿಗಳನ್ನು ನಾವು ಅಡ್ಮಿಷನ್ ಮಾಡ್ಕೊಳ್ತೇವೆ. ಯಾವುದೇ ಅಂಕಗಳ ಆಧಾರದ ಮೇಲೆ ನಾವು ಅವರನ್ನು ತಗೊಳ್ಳುವಂಥದ್ದಲ್ಲ. ಎಲ್ಲ ಸ್ತರದ ವಿದ್ಯಾರ್ಥಿಗಳನ್ನು ನಾವು ತಗೊಂಡು ಅವರಿಗೆ ಅವರ ಕಲಿಕೆಯ ವೇಗಕ್ಕೆ ಅನುಗುಣವಾಗಿ ನಮ್ಮ ಬೋಧನೆಯನ್ನು ನಾವು ಪ್ಲ್ಯಾನ್ ಮಾಡ್ಕೊಳ್ತೇವೆ. ಅದಕ್ಕೆ ಕಾರಣ ನಮ್ಮ ಅಧ್ಯಕ್ಷರು ಮತ್ತು ಸಂಚಾಲಕರಾಗಿರುವಂಥ ಶ್ರೀ BM ಸುಕುಮಾರ್ ಶೆಟ್ಟಿ ಅವರ ಒಂದು ಮನೋಧೋರಣೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಮಾಜದ ಕಟ್ಟಕಡೆಯ ಮಗುವು ವಿದ್ಯಾವಂತನಾಗಬೇಕು, ಆಗ ಮಾತ್ರ ನಾವು ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಯಶಸ್ಸು ಅಥವಾ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದ್ದ ಒಂದು ಫಲ ನಮಗೆ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥ ಧೋರಣೆಯನ್ನು ಹೊಂದಿದ್ದಾರೆ. ಹಾಗೆ ಅದಕ್ಕೆ ತಕ್ಕಂತೆ ನಮ್ಮ ಪ್ರಾಂಶುಪಾಲೆ ಡಾಕ್ಟರ್ ಚಿಂತನಾ ರಾಜೇಶ್ ಅವರ ಹೊಸ ಶೈಕ್ಷಣಿಕ ಕ್ಷೇತ್ರದಲ್ಲಿನ ಹೊಸ ಯೋಚನೆಗಳು ಮತ್ತು ಅವರು ತರುವಂತಹ ಅವರದ್ದೇ ಆದಂತಹ ಮಾರ್ಗಸೂಚಿಗಳು ನಮ್ಮೆಲ್ಲರನ್ನ ಆ ಕಡೆ ಕೆಲಸ ಮಾಡುವ ಹಾಗೆ ಪ್ರೇರಣೆ ಮಾಡುತ್ತೆ. ಆ ಎಲ್ಲ ಅಂಶಗಳು ಒಟ್ಟಾಗಿ ನಮ್ಮ ಶಾಲೆ ಒಂದು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ಹಲವಾರು ವರ್ಷಗಳಿಂದ ನೀಡ್ತಾ ಬಂದಿದೆ ಅನ್ನೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಹಾಗಾಗಿ ಈ ಶ್ರೇಯಸ್ಸನ್ನು ನಮ್ಮ ಸಂಸ್ಥೆಯ ಸಂಚಾಲಕರಾದ BM ಸುಕುಮಾರ್ ಶೆಟ್ಟಿ ಅವರು, ನಮ್ಮ ಸಂಸ್ಥೆಯ ಪ್ರಾಂಶುಪಾಲೆ ಡಾಕ್ಟರ್ ಚಿಂತನಾ ರಾಜೇಶ್ ಅವರು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ನಾವೆಲ್ಲ ಒಟ್ಟಾಗಿ ಸಂಭ್ರಮಿಸ್ತೇವೆ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಖುಷಿ ಆಯಿತು. ಸೊ ಈಗಷ್ಟೇ ನೀವು ಹೇಳಿರೋ ಹಾಗೆ 50 ವರ್ಷನ ಪೂರೈಸಿರುವಂಥ ನಮ್ಮ HMM ಮತ್ತು VKR ಶಾಲೆ ಕುಂದಾಪುರ, ಇಲ್ಲಿ ಕಟ್ಟ ಕಡೆಯ ಮಗುವಿಗೂ ಶಿಕ್ಷಣ ಸಿಗಬೇಕು, ಯಾವ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಒಂದು ಉದ್ದೇಶದಲ್ಲಿ ಇಲ್ಲಿ ತನಕ ನಮ್ಮ ಕುಂದಾಪುರದಲ್ಲಿ ಸೇವೆ ಸಲ್ಲಿಸಿರುವ ಎಷ್ಟೋ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಟ್ಟಿರುವ ಶಾಲೆ HMM ಮತ್ತು VKR ಶಾಲೆ ಕುಂದಾಪುರ. ಈ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿ ಈಗ ಸಾಯಿ ಸ್ಪರ್ಶದ ಗೆಲುವಿನಲ್ಲಿ ಈ ನಮ್ಮೆಲ್ಲ ಶಿಕ್ಷಕ ವೃಂದ. ಸೊ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಂಥ ಗೆಲುವು ಮತ್ತೆ ನಿಮ್ಮದಾಗ್ತಾ ಇರಲಿ, ನಮಗೆಲ್ರಿಗೂ ಖುಷಿ ಕೊಡ್ತಾ ಇರಲಿ ಅನ್ನೋ ಹಾರೈಕೆಯೊಂದಿಗೆ ಪ್ರಿಯ ವೀಕ್ಷಕರೇ, ನಮ್ಮ ಇವತ್ತಿನ ಈ ಮಾತುಕತೆಯನ್ನು, ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಮುಂದೊಮ್ಮೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.